ನಮ್ಮ ಜೀವನದಲ್ಲಿ ನಗುಗೆ ತುಂಬಾ ಮಹತ್ವ ಇದೆ. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆನಿ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳ್ತಾರೆ. ಸೊ ಇನ್ನು ಬೇಂದ್ರೆ ಹೇಳ್ತಾರೆ, ಯಾಕಾರೆ ಕೆರಳೋಣ ನಗು ನಗುತ್ತ ನೂರ್ಕಾಲ ಬಾಳೋಣ ಅಂತ ಹೇಳ್ತಾರೆ. ಈಗ ಯೂಶುವಲಿ ಸಾಹಿತಿಗಳ ಮನೆಯಲ್ಲಿ ಸಾಹಿತ್ಯವೇ ತುಂಬಿ ತುಳುಕಿರತ್ತೆ ಅಂತಾರೆ. ನೀವೊಬ್ಬ ಸಾಹಿತಿಯಾಗಿ ಮನೆಯಲ್ಲಿ ಹೇಗೆ ಅಂದ್ರೆ ಕಾವ್ಯಾತ್ಮಕವಾಗಿ ಇರ್ತೀರಾ ಇಲ್ಲ ಎಲ್ಲ ಯೂಶುವಲಿ ಹೇಗಿರ್ತಾರೋ ಮನೆಯಲ್ಲಿ ಆಗಿ ಸಾಮಾನ್ಯವಾಗಿ ಇರ್ತೀರಾ ಅಂತ? ಅಲ್ಲ, ಸಾಹಿತ್ಯಗಳ ಮೇಲೆ ಸಾಹಿತ್ಯ ತುಂಬಿ ತುಳುಕುತ್ತೆ ಅನ್ನೋ ನಿಜ. ಖಂಡಿತ. ಇಲ್ಲಿ ನೋಡಿ, ಖರ್ಚಾಗದೆ ಇರೋ ಪುಸ್ತಕಗಳು, ಮಾರಾಟ ಆಗದೆ ಇರೋ ಪುಸ್ತಕಗಳೆಲ್ಲ ಇದ್ದು ಅವು ಎಲ್ಲಾ ಕಡೆನೂ ಈಚೆ ಕಡೆ ನೀವು ಮೇಲ್ಗಡೆ ಹೋಗಿ ನೋಡ್ಕೊಂಡ್ ಬಂದ್ರಿ ಅನ್ಸುತ್ತೆ. ಹೌದು ಹೌದು ಹಂಗೆ ತುಂಬಿ ತುಳುಕ್ತಾ ಇರುತ್ತೆ. ಅದು ಯಾವ ತರ ಇರುತ್ತೆ ಅಂದ್ರೆ, ಮನೇಲಿ ಯಾರಾದ್ರೂ ಅದನ್ನ ಡಿಸ್ಪೋಸ್ ಮಾಡಕ್ಕೂ ನಾವು ಬಿಟ್ಟಿರಲ್ಲ. ಒಂದ್ ವೇಳೆ ನಮ್ಮ ಒಪ್ಪಿಗೆ ಅಂದ್ರೆ ಅವನ್ನೆಲ್ಲ ಅವ್ರು ಕ್ಲೀನ್ ಮಾಡಿ ಗುಜರಿಗೆ ಹಾಕ್ಬಿಡ್ತಾ ಇರ್ತಾರೆ. ಆದ್ರೆ ಏನೋ ನಮ್ಮ ಕಟ್ಟುಪಾಡಿಗೋಸ್ಕರ ಅದ್ರಲ್ಲಿ ಆಗಿರುತ್ತೆ. ಆ ಸಾಹಿತ್ಯ ತುಂಬಿ ತುಳುಕುತ್ತೆ ಅನ್ನೋದು ಎಲ್ಲ ಸುಳ್ಳು. ಮತ್ತೆ ಸಾಹಿತ್ಯಾತ್ಮಕವಾಗೇ ಮಾತಾಡ್ತಾರೆ, ಹಂಗೆ ನಡ್ಕೋತಾರೆ, ಹಾಗೆಲ್ಲ ಏನಿರಲ್ಲ. ನನ್ನ ಹೆಂಡತಿಗೆ ಸಾಹಿತ್ಯದ ಬಗ್ಗೆ ಒಲವಿದೆ. ಹೌದು. ಅವಳು ಈಗ್ಲೂ ತುಂಬಾ ಹೌದು ಓದ್ತಾಳೆ. ಹೌದು. ಅದು ಬೇರೆ. ಹ್ಮ್ ನಾನು ನಂದೇ ಆದಂತ ಒಂದಿಷ್ಟು ತುಂಬಾ ಲಘು ಓದು ನಂದು. ಹ್ಮ್ ಸೊ ನಂದು ಇದ್ ಮಾಡ್ತೀನಿ. ನಮ್ಮ ಶರದಿ ಒಂದಿಷ್ಟು ಮಗಳು. ಮಗಳು ಶರದಿ, ಹ್ಮ್ ಅವಳು ಒಂದಿಷ್ಟು ಬರೆಯೋಣಿಗೆ ಅಂತ ಟ್ರೈ ಮಾಡ್ಯಾಳೆ. ಹ್ಮ್ ಒಂದಿಷ್ಟು ಬರ್ದಿದ್ದನ್ನ ನಾನು ಒಂಚೂರು ತಿದ್ಕೊಟ್ಟು ಒಂದೆರಡು ಪ್ರಬಂಧಗಳಿಗೆ ಅವ್ರಿಗೂ ರಾಜ್ಯ ಮಟ್ಟದ ಪ್ರಶಸ್ತಿ ಓಕೆ. ಕೂಡ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲಿ ಈ ತರ ಸಾಹಿತ್ಯ ತುಂಬಿ ಹೌದು, ಸಾಹಿತಿಗಳೇ ಮನೆ ತುಂಬಾ ಇದಾರೆ ಹಾಗಾದ್ರೆ. ತುಂಬಿ ತುಳುಕ್ಬೇಕು ಅಂದ್ರೆ ನಾವೆಲ್ಲ ದಪ್ಪ ಆಗಿ ಹಾಗಲ್ಲ, ತುಂಬಿ ತಿಳ್ಕೋದು ಅಂದ್ರೆ ಮನೇಲಿರೋ 4 ಜನನು ಈಗ ಒಂದ್ ಕಡೆಯಿಂದ ನೋಡಿದ್ರೆ ಸಾಹಿತಿಗಳೇ. ಅಂದ್ರೆ ಅದು ಸಾಹಿತ್ಯ ಅನ್ನೋದು ಇಡೀ ಮನೆಯಲ್ಲೇ ತುಂಬಿಕೊಂಡಿದೆ. ಒಟ್ಟಾರೆ ಸಾಹಿತಿಗಳ ಮನೆಯಲ್ಲಿ ನೀವ್ ಹೇಳೋ ಫೈನಲ್ ಅಂತಂದ್ರೆ ನಾರ್ಮಲ್ ಆಗಿ ಇರ್ತೀರಾ, ಎಲ್ಲಾರ್ ತರ ಇರ್ತೀರಾ? ಇಲ್ಲ ಇಲ್ಲ ಈಗ ಭಾವನೆಗಳನ್ನ ಸಾಹಿತಿಗಳು ನಾರ್ಮಲ್ ಆಗಿದ್ರೆ ಒಳ್ಳೇದು. ಈಗ ಹ್ಮ್ ಅಬ್ನಾರ್ಮಲ್ ಆಗ್ಬಿಟ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಸಾಹಿತ್ಯ ತಲೆಗೆ ಇರ್ತೋ ನೆತ್ತಿಗೆ ಇರ್ತೋ ಅನ್ನೋ ತರ ಆಗೋಗ್ಬಿಡುತ್ತೆ. ಓಕೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಕ್ಕೆ ಹೋಗ್ಬಾರ್ದು. ಹಾ. ನಾರ್ಮಲ್ ಆಗಿ ಹೇಗಿರ್ಬೇಕು ಹಾಗೆ ಇರ್ಬೇಕು. ಹ್ಮ್. ಆಮೇಲೆ ಯಾರು ಏನ್ ದೊಡ್ಡ, ಈಗ ನಮ್ಮಂತವರೆಲ್ಲ ಏನ್ ಮಹಾನ್ ಸಾಹಿತಿಗಳು ಅಲ್ಲ. ಮತ್ತೆ ನಮ್ಗೆ ಯಾವ ದೊಡ್ಡ ಬಿರುದು ಬಾವಲಿಗಳನ್ನೆಲ್ಲ ಯಾರು ಕೊಟ್ಟಿರಲ್ಲ. ಸೊ ಹಾಗಾಗಿ ಅದನ್ನ ಹಾಗೆಲ್ಲ ಮನೇಲಿ ನಡ್ಕೊಂಡ್ರೆ ಖಂಡಿತ ಇಲ್ಲ. ನಾನು ಆವಾಗ್ಲೇನು ಹೇಳ್ದೆ, ಸಾಧನೆ ಮಾಡಿರೋರು ಯಾರು ಸಾಧನೆನ ಹೇಳ್ಕೊಳಕ್ ಹೋಗಲ್ಲ ಅಂತ ಹೇಳಿ. ಸೊ ನೀವ್ ಮಾಡಿರೋದು ಕೂಡ ಸಾಧನೆನೆ ಸರ್. ನಿಮ್ಗೆಲ್ಲ ಏನೆಲ್ಲ ಇವಾಗ ಸಿಕ್ಕಿದೆ, ಸಿಕ್ಕಿರೋದೆಲ್ಲ ನಿಮ್ಗೆ ಬಹಳ ಸುಲಭವಾಗಿ ಸಿಕ್ಕಿದೆ ಅಂತ ನಿಮ್ಗೆ ಅನ್ಸತ್ತಾ? ಹ್ಮ್ ನನ್ ಮಟ್ಟಿಗೆ ಸುಲಭವಾಗೇ ಸಿಕ್ಕಿದೆ ಅಂತ ಅನ್ಸುತ್ತೆ. ಓಕೆ. ಆ ಯಾಕಂದ್ರೆ ನಾನು ಏನ್ ಕಷ್ಟ ಪಡ್ಲಿಲ್ಲ ತುಂಬಾ. ಹ್ಮ್ ಹ್ಮ್ ನಮ್ಗೆ ಒಂದು ಸ್ಥಿತಿವಂತ ಕುಟುಂಬನೇ ನಮ್ದು. ಹಾಗಾಗಿ ನಾವ್ ಹೆಚ್ಚು ಕಷ್ಟಪಡ್ಲಿಲ್ಲ. ಆಮೇಲೆ ಎಲ್ಲಿ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಅಲ್ಲೆಲ್ಲ ನಾನು ಎಸ್ಕೇಪ್ ಆಗಿದ್ದೀನಿ. ಓಕೆ. ಸೊ ಆತರ ಒಂದು ಎಸ್ಕೇಪಿಸಮ್ ಇದೆ ನಂದು. ಹ್ಮ್ ಹ್ಮ್ ಅದು ನಂಗೆ ಒಳ್ಳೇದಕ್ಕಾಯ್ತೋ ಕೆಟ್ಟದಕ್ಕೋ ಗೊತ್ತಿಲ್ಲ. ಗೊತ್ತಿಲ್ಲ. ಈಗ ನೋಡಿ, ನಾನು BSc ಅಗ್ರಿಕಲ್ಚರ್ ಓದಕ್ಕೆ ಓಕೆ. ಹೋದೆ. ಹ್ಮ್ ಅಲ್ಲಿ ತುಂಬಾ ಕಷ್ಟ ಇತ್ತು. ಹ್ಮ್ ಅಂದ್ರೆ ಹಾಸ್ಟೆಲ್ ಎಲ್ಲ ನನಗೆ ಹೋಗ್ತಾ ಇತ್ತಿಲ್ಲ, ಊಟ ತುಂಬಾ ಸಮಸ್ಯೆ ಇತ್ತು. ಹ್ಮ್ ಅಲ್ಲೇನೋ ಇದ್ದು ಒಂದಿಷ್ಟು ಸಾಧನೆ ಮಾಡ್ಕೋಬಹುದಾಗಿತ್ತು. ಹ್ಮ್ ಆದ್ರೆ ಐ ಕ್ವಿಟ್. ಅಲ್ಲಿ ಬೇಡ ಅಂತ ಅನ್ಬಿಟ್ಟು ನಾನು ಆಚೆ ಕಡೆ ಬಂದೆ. ಆ ಈ ತರ ಎಲ್ಲ ಇನ್ನೂ ಬೆಂಗಳೂರು ಇನ್ನೊಂದ್ಸರಿ ಹೋದೆ ನಾನು. ಓಕೆ. ಅಲ್ಲೊಂದ್ 3 ವರ್ಷ ಏನೋ ಓದ್ತಾ ಇದ್ದೆ. ಆಮೇಲೆ ಇನ್ನೊಂದು ಎಕ್ಸಾಮ್ ಇತ್ತು. ಅವಾಗ ನಾನು ಏನ್ ಮಾಡ್ದೆ, ನಮ್ಮ ಮನೆಯಲ್ಲಿ ಇಲ್ಲಿ ಏನೋ ಒಂದು ಮಾಡ್ತೀನಿ ನಾನು, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮಾಡ್ತೀನಿ ಅನ್ನೋ ರೀತಿನಲ್ಲಿ ವಾಪಸ್ ಬಂದೆ. ಸೊ ಈ ರೀತಿ ಸಂದರ್ಭಗಳಲ್ಲಿ ಕಷ್ಟ ಅಂದಾಗ ನಾನು ಆದಷ್ಟು ಎಸ್ಕೇಪ್ ಆಗಿರ್ಬೇಕು ಅಂತ. ಹಾಗಾಗಿ ನಿಮ್ಗೆ ಸುಲಭ ಆಗಿದೆ ದಾರಿ. ನಾನು ಅನ್ಕೊಳ್ಳೋದೇನಂದ್ರೆ, ಮನುಷ್ಯ ಬದುಕನ್ನ ನಂಗೆ ಸುಲಭ ಮಾಡ್ಕೋಬಹುದು ಅನ್ಸುತ್ತೆ. ಮಾಡ್ಕೋಬಹುದು. ಸುಮ್ನೆ ಕಷ್ಟ ಪಡ್ಬೇಕಾಗಿಲ್ಲ ಅನ್ಸುತ್ತೆ. ಆ ಬಟ್ ಎಲ್ಲಾರ್ ಜೀವನದಲ್ಲೂ ಕೇಳಿದ್ದೆಲ್ಲ ಈಸಿಯಾಗಿ ಸಿಕ್ಕಲ್ಲ ಅಲ್ವಾ ಸರ್? ಅಲ್ಲ, ಈಸಿಯಾಗಿ ಯಾವ್ದು ಸಿಗಲ್ಲ. ಉದಾಹರಣೆಗೆ ಬರವಣಿಗೆ ಕೂಡ ಈಸಿಯಾಗಿ ಏನ್ ಮಾಡಕ್ ಆಗಲ್ಲ. ಆ ಮಟ್ಟಿಗೆ ಹೇಳೋದಾದ್ರೆ, ಈಗ ಒಂದು ಸೀರಿಯಲ್ ಬರಹ, ಅದು ಕೂಡ ನನ್ಗೇನ್ ಸುಲಭವಾಗಿ ದಕ್ಕಿದ್ದಲ್ಲ. ಒಂದ್ ನಾಗಾಭರಣ ಅವರು ಒಂದ್ ದಿವಸ ಫೋನ್ ಮಾಡಿದ್ರು, ಬನ್ನಿ ಒಂದು ಮೆಗಾ ಸೀರಿಯಲ್ ಮಾಡೋಣ ಅಂತ ಫೋನ್ ಮಾಡಿದ್ರು. ಸೊ ಅವಾಗ 20 ಜನ ಬರಹಗಾರನ ಕಲೆ ಹಾಕಿದ್ರು. ನೀವು ನಂಬ್ತಿರೋ ಇಲ್ವೋ, ಹಾಸ್ಯ ಬರಹಗಾರರು 20 ಜನ. ರಾಜ್ಯದಲ್ಲಿ ತುಂಬಾ ಒಳ್ಳೆ ರೀತಿನಲ್ಲಿ ಬರಿತಾ ಇದ್ದಂತ ಶ್ರೇಷ್ಠ ಹಾಸ್ಯ ಬರಹಗಾರರು ಅವ್ರ ಮಧ್ಯೆ ನಾನೊಬ್ಬ ಅವಾಗಿನ್ನೂ ಶುರು ಮಾಡಿದ್ದು ಅಂತ ಕೂತಿದ್ದೀನಿ. ಅವಾಗ ನನಗೇನು ಸಮಾಧಾನ ಅಂದ್ರೆ, ನಾಗಾಭರಣ ಅಂತವ್ರು ನನ್ನ ಕರೆದಿದ್ದಾರೆ ಅಂತಕ್ಕಂಥದ್ದೇ ನನಗೊಂದು ದೊಡ್ಡ ಸಮಾಧಾನ. ಅದು ನಾನು ಎಲ್ರ ಕೈಲೂ ಹೇಳ್ಕೊಂಡ್ಬಿಟ್ಟಿದ್ದೆ, ನಾಗಾಭರಣ ಅವ್ರು ನನ್ ಕರೆದಿದ್ದಾರೆ, ನಾವು ಸೀರಿಯಲ್ ಮಾಡ್ತಿದೀವಿ. ಆಮೇಲೆ ಸುಮಾರು 1 ವರ್ಷಗಳ ಕಾಲ ಸತತವಾಗಿ ನಾವು ಬರೆದಿದೀವಿ. ನಮಗೆ ಬರವಣಿಗೆನ ಹೇಳ್ಕೊಟ್ರು, ಹೀಗ್ ಬರಿಬೇಕು ಈ ತರ
ಅಂತೆಲ್ಲ ಹೇಳ್ಕೊಟ್ರು. ಅದಕ್ಕೆ ಒಂದು ವೃತ್ತಿಪರತೆ ಇದೆ. ಆ ವೃತ್ತಿಪರತೆಯನ್ನ ನಮ್ಗೆ ಕಳ್ಸ್ಕೊಡ್ತಾ ಹೋದ್ರು. ನಾವು ಬರೆದ್ವಿ. ಸುಮಾರು 1 ವರ್ಷ ಆದ್ರೂವೆ ಆ ಒಂದು ಪ್ರಾಜೆಕ್ಟು ಟೇಕ್ ಆಫ್ ಆಗ್ಲೇ ಇಲ್ಲ. ಓಕೆ. ಲಾಂಚೇ ಆಗ್ಲಿಲ್ಲ ಅದು. ಹ್ಮ್. ಸೊ ಇದೇನಪ್ಪ ಹಿಂಗಾಯ್ತು ಅನ್ನೋದ್ಗೆ ಉದಯ ಟಿವಿ ಅವ್ರು ಏನ್ ಮಾಡಿದ್ರು, ನಮ್ಗೆ ಹೆಣ್ಮಕ್ಳ ಕತೆ ಬೇಕು, ಇದು ಪಕ್ಕ ಕ್ಯಾಸಿರಿ ಅಂತ. ಓಕೆ. ನಂದು ಇಷ್ಟೊಂದು ಸೀನ್ಗಳು, ಇಷ್ಟು ದಪ್ಪದ ಒಂದು ಸೀನ್ ಕಂತೆಗಳು. ಆ ಕಂತೆನ ನಾಗಾಭರಣ ಅವ್ರು ಎತ್ತಿ ಕಸದ ಬುಟ್ಟಿಗೆ ಹಾಕ್ಬಿಟ್ರು ನನ್ ಮುಂದೆನೆ. ನನ್ಗೆ ಎಲ್ಲ ನೀವ್ ಹೇಳಿದ್ರಲ್ಲ ಸುಲಭವಾಗಿ ಎಷ್ಟು ಇದಾರೆ ಇದರಲ್ಲಿ, ಎಸ್ಕೇಪಿಸಮ್ ಇರುತ್ತೆ ನೋಡಿ. ಇದು ಒಬ್ರು ಶ್ರೇಷ್ಠ ಬರಹಗಾರಿದ್ದಾರೆ, ಅವ್ರ ಹೆಸರು ಹೇಳಲ್ಲ ನಾನು. ಅವರು ಬರ್ತಾ ಇದ್ರು ಮೀಟಿಂಗ್ಗೆ, ಅವ್ರು ಏನು ಬರೀಲೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಅನುಭವ ಇತ್ತು ಈ ತರ ಆಗುತ್ತೆ ಅಂತ. ಅವ್ರು ಕೈಗೆ ಒಂದು ಪ್ಲಾಸ್ಟರ್ ಹಾಕೊಂಬರೋರು, ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗೋರು. ಸರ್ ಸ್ವಲ್ಪ ಕೈ ಪ್ರಾಬ್ಲಮ್ ಇದೆ ಸರ್, ನಮ್ಗೆ ಆಮೇಲೆ ಬರೀತೀನಿ ಸರ್ ಅಂತ ಹೇಳಿ. ಎಸ್ಕೇಪಿಸಮ್. ಅವ್ರಿಗೆ ಏನೂ ಆಗಿತ್ತಿಲ್ಲ. ಆಮೇಲೆ ನನ್ಗೆ ಹೇಳಿದ್ರು, ಸರ್ ನಮ್ಗೆ ಏನೂ ಆಗಿತ್ತಿಲ್ಲ ನೋಡಿ, ನೀವು ಬರದ್ರಿ, ನಾನು ಯಾಕೆ ಸುಮ್ನಿದ್ದೆ ಅಂದ್ರೆ ನಿಮ್ಗೆ ಅಭ್ಯಾಸ ಆಗ್ಲಿ ಅಂತ ನಾನು ಸುಮ್ನಿದ್ದೆ. ಆಕ್ಚುಲಿ ಪ್ರಾಜೆಕ್ಟ್ ಗಳೆಲ್ಲ ತಕ್ಷಣ ಬರೀಬಾರ್ದು, ಇದೆಲ್ಲ ಗುಟ್ಟುಗಳಿರುತ್ತೆ. ಈ ಕಷ್ಟಗಳನ್ನ ನಾವು ದಾಟಿ ಬಂದ ಅಂದ್ರೆ ಇವಾಗ ನಾನು ಚೂರ್ ಸೀರಿಯಲ್ ಫೀಲ್ಡ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತಂದ್ರೆ, ಇವತ್ತು ತುಂಬಾ ಜನಪ್ರಿಯ ಮಾಧ್ಯಮ ಅಂತ ಇದೆ ಕಿರುತೆರೆ ಸೀರಿಯಲ್ಗಳು. ಸೊ ಆ ಸೀರಿಯಲ್ ಅಲ್ಲಿ ಕೆಲಸ ಮಾಡೋದು ಅಂತಂದ್ರೆ ತುಂಬಾ ಎಫಿಷಿಯನ್ಸಿ ಇರಬೇಕು, ತುಂಬಾ ಡೆಡಿಕೇಶನ್ ಇರಬೇಕು. ನೀವು ನಂಬ್ತಿರೋ ಏನೋ, ಫಾರ್ ಲಾಸ್ಟ್ 30 years ನಾನು ಒಂದು ಮದುವೆಗೆ ಹೋಗಿಲ್ಲ, ಒಂದು ಮುಂಜಿಗೆ ಹೋಗಿಲ್ಲ. ನನ್ನ ಆರೋಗ್ಯನ ಹೆಂಗ್ ಕಾಪಾಡ್ಕೋಬೇಕಾಗಿತ್ತು ಅಂತಂದ್ರೆ, ನಾನು ಏನ್ ತಿಂದ್ರೆ ನಾಳೆ ಬೆಳಿಗ್ಗೆ ಹುಷಾರಿಲ್ದಂಗಾಗಿ ನಾನು ಮಲಕೋತೀನೋ ಅನ್ನೋದೊಂದು ನನ್ಗೆ ವ್ಯತೆ ಇತ್ತು. ಸೊ ಹಂಗಾಗಿ ಏನಾಯ್ತು ಅಂತಂದ್ರೆ, ಹಾಸ್ಯ ಬರೆಯೋದಿರ್ಲಿ, ಅವತ್ತಿಗೆ ಅವತ್ತು ನಾವು ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ರೆ ಸಾಕು ಅನ್ನೋ ಮಟ್ಟಿಗೆ ಕೂಡ ಇದ್ವಿ. ಸೊ ಇದನ್ನೆಲ್ಲ ನೀವು ಕಾಪಾಡ್ಕೊಂಡು ಒಂದು ವೃತ್ತಿನ ಸಾಗಿಸ್ಬೇಕಾಗುತ್ತೆ. ಸೊ ಆತರ ಒಂದು ಇರುತ್ತೆ. ಸುಲಭವಾಗಿ ಯಾವ್ದು ಬಂದಿಲ್ಲ. ವೈಯಕ್ತಿಕ ಬದುಕಲ್ಲಿ ಸ್ವಲ್ಪ ಪರವಾಗಿಲ್ಲ, ಸುಲಭವಾಗಿ ವೃತ್ತಿಪರತೆ ಬಂದಾಗೆಲ್ಲ ನೀವು ಈ ಎಸ್ಕೇಪ್ ಆಗೋ ತಂತ್ರಗಳು ಕೂಡ ಗೊತ್ತಿರ್ಬೇಕು, ಕರಗತ ಆಗ್ತಾ ಹೋಗುತ್ತೆ. ಕರ್ಮವೀರ ಅನ್ನೋ ಒಂದು ವಾರಪತ್ರಿಕೆಯಲ್ಲಿ ನೀವು ಥಟ್ ಅಂತ ಕೇಳಿ ಅಂತ ಒಂದು ಅಂಕಣವನ್ನ ಬರೆದು ತುಂಬಾ ಜನಪ್ರಿಯತೆಯನ್ನ ಪಡ್ಕೊಂಡಿದ್ದೀರಾ ಸರ್. ನಮಗೂ ಈಗ ಥಟ್ ಅಂತ ಏನಾದ್ರೂ ಹೇಳ್ಬೋದಾ? ಕರ್ಮವೀರದಲ್ಲಿ ಥಟ್ ಅಂತ ಕೇಳಿ ಅಂಕಣ ಮುಂಚೆ ಸವಾಲ್ ಜವಾಬ್ ಅಂತ ಬರ್ತಾ ಇತ್ತು. ಅದು ಸುಮಾರು ಒಂದು ಹೆಚ್ಚು ಕಮ್ಮಿ ಒಂದು 15 ವರ್ಷನೇ ಆಗಿರ್ಬೋದು ಅಂತ ಅನ್ಸುತ್ತೆ. ಮುಂಚೆ ಬಾಬು ಕೃಷ್ಣಮೂರ್ತಿ ಅವರಿದ್ರು. ಸೊ ಅವರು ಅದನ್ನ ನನಗೆ ವಹಿಸಿದ್ರು, ಬರೀರಿ ಪ್ರಸಾದ್ ಅಂತ ಪ್ರೋತ್ಸಾಹ ಕೊಟ್ಟರು. ಅದನ್ನ ನಾನು ಶುರು ಮಾಡಿದೆ, ಅಂಕಣನ ಶುರು ಮಾಡಿದೆ. ಇವಾಗ ಈಗಲೂ ಬರಿತಾ ಇದ್ದೀನಿ, ಸುಮಾರು 15 ವರ್ಷಗಳ ನಂತರ ಕೂಡ ಬರಿತಾ ಇದ್ದೀನಿ. ಈ ಅಂಕಣ ಏನಂತಂದ್ರೆ, ಪ್ರತಿ ವಾರ ಒಂದು 20 ಪ್ರಶ್ನೆಗಳು ಅದನ್ನ ಆಯ್ಕೆ ಮಾಡ್ಕೊಂಡು, ಓದುಗರ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡು, ಸೊ ಅದಕ್ಕೆ ನಾವು ಉತ್ತರಗಳನ್ನ ಕೊಡ್ಬೇಕು. ಒಂದು ಚುರುಕಾದಂತ ತಮಾಷೆ ಉತ್ತರಗಳನ್ನ ಕೊಡ್ಬೇಕು ಅದಕ್ಕೆ ನಾವು. ಸೊ ಇದು ಒಂಥರ ಒಂದು ಸವಾಲೇನೆ. ಸೊ ಯಾಕೆಂತಂದ್ರೆ ತುಂಬಾ ಪತ್ರಿಕೆಗಳಲ್ಲಿ ಇದು ಬರುತ್ತೆ ಈ ತರದ್ದು. ಅಂದ್ರೆ ಸುಧಾದಲ್ಲೂ ಇದೆ, ಬೇರೆ ತುಷಾರದಲ್ಲಿದೆ. ಸೊ ಹಾಗಾಗಿ ಇದೊಂದು ಸವಾಲ್ ಇರುತ್ತೆ. ಕೆಲವು ಸರಿ ಏನ್ ಮಾಡಿರ್ತಾರೆ ಅಂದ್ರೆ, ಒಂದೇ ಪ್ರಶ್ನೆನ 3ಕ್ಕೂ ಕಳ್ಸಿರ್ತಾರೆ. ಹಾಗಿರೋದ್ರಿಂದ ಸ್ವಲ್ಪ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ಸ್ವಲ್ಪ ಎಚ್ಚರಿಕೆಯಿಂದ ನಾವು ಅದನ್ನ ಕೊಡ್ಬೇಕಾಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಒಂದಿಷ್ಟು ಅದಕ್ಕೆ ಮುಂಚೆ ಏನಂತಂದ್ರೆ, ಒಂದು ಕಂತನ್ನ ಮಾಡೋದಕ್ಕೇನೆ ಸುಮಾರು ಒಂದು ದಿನ ತಗೊಂಡ್ಬಿಡ್ತಾ ಇತ್ತು. ಈಗ ನಾನು ಅದನ್ನ ಒಂದು 15-20 ನಿಮಿಷದಲ್ಲಿ ಮಾಡ್ಬಿಡ್ತೇನೆ. ಯಾಕಂದ್ರೆ ಈ ತರದ್ದೊಂದು ಹವ್ಯಾಸಕ್ಕೆ ನಾವು ತೊಡಗಿಸ್ಕೊಂಡಾಗ ನಮ್ಮ ಬ್ರೈನ್ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಅಂದ್ರೆ ಆ ಒಂದು ಸಿಂಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಹೊಂದ್ಕೊಂಡಿರ್ತೀವಿ, ಈ ತರ ಪ್ರಶ್ನೆಗಳು ಇದಕ್ಕೆ ಹೇಗೆ ಇದ್ ಮಾಡ್ಬೇಕು ಅಂತ ಅದು ಆಟೋಮೆಟಿಕ್ ಆಗಿ ಯೋಚನೆ ಮಾಡ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ತುಂಬಾ ಒಂದಿಷ್ಟು ಕೆಲಸ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕ ಕೂಡ ಮಾಡಿದೀನಿ ನಾನು, ಸುರ್ಸುರ್ ಬತ್ತಿ ಅಂತ ಒಂದು ಪುಸ್ತಕ ಮಾಡಿದೀನಿ. ಸೊ ಒಂದೆರಡು ನಿಮ್ಗೆ ಹೇಳ್ತೀನಿ ಪ್ರಶ್ನೆಗಳು, ಅವು ಯಾವ ತರ ಕೇಳಿದಾರೆ, ಉತ್ತರ ನಾನು ಏನ್ ಕೊಟ್ಟಿದ್ದೀನಿ ಅನ್ನೋದನ್ನ ಒಂದೆರಡು ನಿಮ್ಗೆ ಹೇಳ್ತೀನಿ. ಮದುವೆಯಲ್ಲಿ ಕೈ ಹಿಡಿದವರು ನಂತರ ಯಾಕೆ ಹಿಡಿಯುವುದಿಲ್ಲ ಅಂತ ಒಬ್ರು ಕೇಳಿದ್ರು. ಅದಕ್ಕೆ ನಾನ್ ಬರ್ದೆ, ಆಮೇಲೆ ಒಬ್ರು ಕಾಲು ಹಿಡಿಬೇಕಲ್ಲ, ಹೇಗೆ ಕೈ ಹಿಡಿಯಕ್ಕೆ ಇರಕ್ಕಾಗುತ್ತೆ ಅಂತ. ಆಮೇಲೆ ಯಶಸ್ವಿ ದಂಪತಿಗಳ ಲಕ್ಷಣ ಏನು? ಯಾವುದೇ ಇಸ್ವಿ ಬಂದ್ರು ಮದುವೆಯಾದ ಮೊದಲ ವರ್ಷ ಇದ್ದ ಹಾಗೆ ಇರೋದು. ಖಂಡಿತ. ಒಬ್ರು ಕೇಳಿದ್ರು, ಹೆಣ್ಣಿಗೆ ಗೌರವ ಕೊಡುವವನು ಮನುಷ್ಯ, ಹೆಣ್ಣಿಗೆ ಸದಾ ಕಷ್ಟ ಕೊಡುವವನು ಅಂತ. ಅದಕ್ಕೆ ನಾನು ಇದೊಂದು ಸ್ವಲ್ಪ ತುಂಬಾ ತಲೆ ಕೆಡಿಸ್ಬಿಡ್ತು ನನಗೆ.
ಕೊನೆಗೆ ಉತ್ತರ ಸಿಕ್ತು. ಏನಂದ್ರೆ ಸೀರಿಯಲ್ ಡೈರೆಕ್ಟ್ರು. ಜಾಸ್ತಿ ತಲೆ ಕೆಡ್ಸೋನು. ಅಲ್ಲ, ಹೆಂಡತಿಗೆ ಕಷ್ಟ ಕೊಡೋನು, ಹೆಣ್ಣಿಗೆ ಕಷ್ಟ ಕೊಡೋನು ಯಾರು? ಸೀರಿಯಲ್ ಡೈರೆಕ್ಟರ್. ಹೌದು, ಇಲ್ಲಾಂದ್ರೆ ಸೀರಿಯಲ್ ಇಟ್ಟಾಗಲ್ಲ ಅಂತ. ಸೊ ಆತರ. ಆಮೇಲೆ ಒಬ್ರು ಲೇಡಿ ಕೇಳಿದ್ರು, KGF ನವರು, ಭೂತಾಯಿಯ ಸಹನೆಗೆ ಸರಿಸಮ ಯಾರಾದರೂ ಇದ್ದಾರಾ ಅಂತ. ಅದಕ್ಕೆ ನಾನು ಅದಕ್ಕೆ ಬರ್ದೆ, ನಮ್ ತಾಯಿ ಮುಂದೆ ಕೈಕಟ್ಟಿ ನಿಲ್ಲುವ ನಮ್ಮಪ್ಪ ಅಂತ ಸುಮಾರು ಮಕ್ಳು ಹೇಳುತ್ತವಪ್ಪ. ಸಹನೆ ಜಾಸ್ತಿ ಅಂತ. ಸಹನೆ ನಮ್ಮ ಅಪ್ಪಂಗೆ ಭೂಮಿ ತಾಯಿಗಿಂತ ಜಾಸ್ತಿ ಅಂತ. ನಮ್ಮ ಅಮ್ಮನ ಮುಂದೆ ನಿಂತ್ಕೊಳ್ಳೋ ನಮ್ಮ ಅಪ್ಪ ಇದ್ದಾನಲ್ಲ ಕೈ ಕಟ್ಕೊಂಡು, ಅವ್ನಿಗೆ ಭೂತಾಯಿಗಿಂತ ಜಾಸ್ತಿ ಸಹನೆ ಅಂತ. ಇದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಮನೆಗೆಲ್ಸಕ್ಕೆ ಒಬ್ಳನ್ನ ಇಟ್ಕೋ ಅಂದ್ರೆ ಹೆಂಡತಿ ಬೇಡ ಅನ್ನುತ್ತಾಳಲ್ಲ ಅಂತ ಒಬ್ರು ಕೇಳಿದ್ರು. ಅದಕ್ಕೆ ನಾನೇ ಬರ್ದೆ, ಕಲಿತ ಕೆಲಸ ಮರೆತು ಕಲಿತ ಕೆಲಸ ಮಾಡ್ತಿ ಅನ್ನೋ ಡೌಟ್ ಚೆನ್ನಾಗಿದೆ ಸರ್. ಎತ್ತು ಏರಿಗೆ ಕೋಣ ನೀರಿಗೆ, ಇದು ಸಂಸಾರದಲ್ಲಿ ನಡೆದ್ರೆ ಹೆಂಡತಿ ತವರಿಗೆ, ಗಂಡ ಬಾರಿಗೆ. ಮನೆಯಲ್ಲಿ ಇರೋರೇ ಬೇರೆ, ಮನಸ್ಸಲ್ಲಿ ಇರೋರೇ ಬೇರೆ ಆದ್ರೆ ಕಂಡೋರ್ ತಟ್ಟೆ ನೋಡ್ಕೊಂಡು ತುತ್ನ ಮೂಗಿಟ್ಕೊಂಡಂಗ ಆಗುತ್ತೆ. ಮೊನ್ನೆ ಒಬ್ರು ಬರೆದಿದ್ರು, ಇವರು ಮಂಗಳೂರು ಕಡೆಯವರು, ಮಗು ನೋಡಕ್ಕೆ ನನ್ನಂತೆ ಇಲ್ಲ ಅಂತ ಇಲ್ಲೊಬ್ಬ ಪತಿ ಹೆಂಡತಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾನಲ್ಲ ಅಂತ. ಅದಕ್ಕೆ ಅವನ ಹೆಂಡತಿ ಹೇಳದ್ಲಂತೆ, ಸಾಕ್ ಸುಮ್ನಿರೋ ಮೂದೇವಿ, ನಿನ್ ನಂಬ್ಕೊಂಡಿದ್ರೆ ಇದು ಇರ್ತಿತ್ತಿಲ್ಲ ಅಂತ. ತುಂಬಾ ಸಂಸಾರಗಳಲ್ಲಿ ಪದೇ ಪದೇ ಎಡವಟ್ಟು ಆಗಲು ಕಾರಣವೇನು ಸರ್? ರಗಳೆ ಹೆಂಡತಿ ಬೊಗಳೆ ಗಂಡ ಅನ್ನೋ ಸೆಟಪ್, ಅದೇ ಕಾರಣ ರಗಳೆ ಆಗೋದಕ್ಕೆ. ಇನ್ನೊಬ್ರು ಕೇಳಿದ್ರು, ಭೂಲೋಕಕ್ಕೂ ಪರಲೋಕಕ್ಕೂ ಏನ್ ವ್ಯತ್ಯಾಸ ಸರ್? ಮಜಾ ಮಾಡಕ್ ಭೂಲೋಕ, ಪಾಪಕರ್ಮ ಜಮಾ ಮಾಡಕ್ಕೆ ಪರಲೋಕ. ಹೆಣ್ಣು ಮತ್ತು ಮೊಬೈಲ್ ಈ ಎರಡರಲ್ಲಿ ಯಾರು ತುಂಬಾ ಪ್ರಭಾವಶಾಲಿ? ಹೆಣ್ಣೆ. ಮೊಬೈಲ್ ಬ್ಲಿಂಕ್ ಆದ್ರೆ ಒಂದೇ ಮೆಸೇಜು, ಹೆಣ್ಣಿನ ಕಣ್ಣು ಒಂದ್ಸಾರಿ ಬ್ಲಿಂಕ್ ಆದ್ರೆ 1,00,000 ಕೋಟಿ ಮೆಸೇಜು ಪ್ಲಸ್ ಮಸಾಜು. ದೇವರು ಕಾಣಲು ಸುಲಭ ವಿಧಾನ ಯಾವುದು ಅಂತ ಒಬ್ರು ಕೇಳಿದ್ರು. ಕಲ್ಲು ಬಿಟ್ಟು ದಿಲ್ ನೋಡೋದು ಅಂತ ಬರ್ದೆ ನಾನು. ಮೊನ್ನೆ ಒಬ್ರು ಈ ಕೋಟಾ ಇದೆಲ್ಲ ಡಾಕ್ಟರೇಟ್ ಅದೆಲ್ಲ ತಗೊಳ್ಳೋದೆಲ್ಲ ಪೇಪರ್ ಬಂತಲ್ಲ, ಸೊ ಅವಾಗ ಒಬ್ರು ಕೇಳಿದ್ರು, ಒಂದು ಗುರು ಅಂದ್ರೆ ಕಚ್ಚೆ ಪಂಚೆ ಪೇಟಾ ಕೋಟು ಇತ್ತು, ಇವತ್ತು ನೋ ಪಂಚೆ ಕೋಟಾ ಡಾಕ್ಟರೇಟ್. ಸ್ತ್ರೀ ರೋಗ ತಜ್ಞೆ ತರ ಪುರುಷ ರೋಗ ತಜ್ಞ ಇರಲ್ವಲ್ಲ ಸಾರ್ ಅಂತ ಒಬ್ರು ಕೇಳಿದ್ರು. ಅಂತೂ ಬಹಳ ತುಂಬಾ ಇಂಟ್ರೆಸ್ಟಿಂಗ್, ನನಗೂ ಒಳ್ಳೆಯವೇ ಅಲ್ಲ. ಸೊ ಆಮೇಲೆ ಅನ್ನಿಸ್ತು, ಪುರುಷರಿಗೆ ಸದಾ ಕಾಡೋದೆ ಹೆಣ್ಣು ಅನ್ನೋ ಸ್ತ್ರೀ ರೋಗ, ಅದಕ್ಕೆ ಯಾವ ತಜ್ಞರು ಬೇಕು? ಈ ತರ ಒಂದಿಷ್ಟು ಒಂದು ಮೆದುಳಿಗೆ ಇದೊಂದು ಕಸರತ್ ಕೊಡುವಂತ ಕೆಲಸ ನಂಗೆ ತುಂಬಾ ಪ್ರಿಯವಾದ್ದು. ಅಂದ್ರೆ ಗಡುವುಗಳಿರುತ್ತೆ, ಅಂದ್ರೆ ತಕ್ಷಣಕ್ಕೆ ಕೊಡಬಾರ್ದಂತ ಗಡುವುಗಳಿರುತ್ತೆ, ಆದ್ರೂ ಕೂಡ ನನಗೆ ತುಂಬಾ ಇಷ್ಟವಾದ ಕೆಲಸ. ಕರ್ಮವೀರಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ತುಂಬಾ ಇಂಥ ಒಂದು ಅವಕಾಶ ಕೊಟ್ಟಿದ್ದಾರೆ, ನಿರಂತರವಾಗಿ ಅವಕಾಶ ಕೊಟ್ಟವ್ರಿಗೆ ನಾನು ತುಂಬಾ ಆಭಾರಿಯಾಗಿದ್ದೀನಿ. ಈಗ ನೀವು ಹಾಸ್ಯ ಸಾಹಿತ್ಯದಲ್ಲಿ ತುಂಬಾ ಹೆಸರು ಮಾಡಿದ್ದೀರಾ. ಈಗ ಹಾಸ್ಯ ಸಾಹಿತಿಗಳಾಗೋದಕ್ಕೆ ಯಾವ ತರ ಇರ್ಬೇಕು, ಅಂದ್ರೆ ಏನ್ ಮಾಡ್ಬೇಕು? ಈಗಿನ ಯೂತ್ಸ್ಗೆ ಅಂದ್ರೆ ಯುವಕರಿಗೆ ನೀವು ಏನ್ ಸಲಹೆಯನ್ನ ಕೊಡ್ತೀರಾ ಬರವಣಿಗೆಗೆ? ಅಲ್ಲ, ಇವಾಗ ತುಂಬಾ ಇರೋ ಟ್ರೆಂಡ್ಗಳಂದ್ರೆ ಸಲಹೆ ಉಪದೇಶಗಳನ್ನೆಲ್ಲ ಯಾರು ಕೇಳೋರಿಲ್ಲ. ಸೊ ಅದನ್ನೆಲ್ಲ ಸುಮ್ನೆ ನೀವು ಕೇಳ್ತೀರಾ, ನಾವ್ ಹೇಳ್ಬೇಕು ಅನ್ನೋದ್ ಬಿಟ್ರೆ, ಸೊ ಒಬ್ಬೊಬ್ರಿಗೂ ಅಭಿರುಚಿ ಬರ್ಬೇಕು. ಅಂದ್ರೆ ನಾವು ಮನೇಲಿ ಏನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಓದಿಸ್ಬೇಕು. ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಆದ್ಮೇಲೆ ಏನಾಗಿದೆ, ಒಂದು ಪ್ರತಿಯೊಂದು ಮಗು ಕೂಡ ಒಂದು ಮೊಬೈಲ್ ಇಟ್ಕೊಂಡು ಅದರಲ್ಲಿ ನೋಡ್ತಾ ಇರುತ್ತೆ. ನಾನು ಮೊಬೈಲ್ ಅಲ್ಲಿ ಎಲ್ಲ ಕೆಟ್ಟದ್ದೇ ಇರುತ್ತೆ ಅಂತ ಹೇಳ್ತಾ ಇಲ್ಲ. ಸೊ ದಟ್ ಪ್ಲಾಟ್ಫಾರ್ಮ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಫಾರ್ ಗುಡ್. ಒಳ್ಳೇದು ಕೂಡ ತುಂಬಾ ಚೆನ್ನಾಗೇ ಬಳಸ್ಕೋಬಹುದು. ಅಂಡ್ ಇವತ್ತು ತುಂಬಾ ಒಳ್ಳೊಳ್ಳೆ ರೀಲ್ಸ್ ಎಲ್ಲ ಬರುತ್ತೆ, ತಮಾಷೆ ರೀಲ್ಸ್ ಅದೆಲ್ಲ ತುಂಬಾ ಬರ್ತಾ ಇದೆ. ಸೊ ಅದೆಲ್ಲ ಚೆನ್ನಾಗೇ ಇರುತ್ತೆ, ಒಳ್ಳೆ ಕ್ವಾಲಿಟಿನೇ ಇರುತ್ತೆ. ಆಮೇಲೆ ಅಂದ್ರೆ ವಾಚ್ಯ ಎಲ್ಲವೂ ಕೂಡ ತುಂಬಾ ವಾಚ್ಯವಾಗಿರ್ತಕ್ಕಂಥದ್ದು. ಇವತ್ತು ಜೋಕ್ಸ್ ನ ಕಟ್ ಮಾಡ್ತೀವಿ, ಜೋಕ್ಸ್ ಸಿಡಿಯೋದು ಅಂತ ಹೇಳ್ತೀವಿ. ಸೊ ಈ ಇದ್ರಲ್ಲಿ ಏನಾಗಿದೆ ಅಂದ್ರೆ ಇನ್ ಬಿಟ್ವೀನ್ ದಿ ಲೈನ್ಸ್ ಜೋಕ್ಸ್ ನ ನಿಧಾನಕ್ಕೆ ಸವಿಯೋದಿಲ್ಲ. ನೋಡಿ, ಯಾವತ್ತು ಡಮ್ ಅನ್ನೋದು ಡೇಂಜರ್. ಯಾವ್ದೊಂದು ನೋಡಿ, ಪಟಾಕಿ ಡಮ್ ಅಂದ್ರೆ ಡೇಂಜರ್. ಅದೇ ಒಂದು ಸುರ್ಸುರ್ ಬತ್ತಿನೋ ಇಲ್ಲ ಒಂದು ಹೂವಿನ ಕುಂಡನೋ ಒಂದು ಮತಾಪು ಆದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದು ನಿಧಾನಕ್ಕೆ ಅರಳಿ ಉರಿತಾ ಇದ್ರೆ ಅದನ್ನ ನಾವು ಎಂಜಾಯ್ ಮಾಡ್ತೀವಲ್ಲ, ಹಾಗೆ ಈ ಹಾಸ್ಯ ಬರಹಗಳು ಅಂದ್ರೆ ಇನ್ ಬಿಟ್ವೀನ್ ಲೈನ್ಸ್ ನೀವು ಓದಿ ಅದನ್ನ ಖುಷಿನ ಪಡ್ತಾ ಹೋಗ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಓದೋದನ್ನ ಅಭ್ಯಾಸ ಮಾಡಿಸ್ಬೇಕು. ಸೊ ಓದೋದನ್ನ ಒಂದು ಅಭ್ಯಾಸ ಮಾಡಿಸಿದ್ರೆ, ನಾವು ಮುಂಚೆ ಏನ್ ಮಾಡ್ತಿದ್ವಿ ಅಂದ್ರೆ ಚಂದಮಾಮ ಕತೆ ಓದ್ತಾ ಇದ್ವಿ, ಬಾಲಮಿತ್ರ ಕತೆ ಓದ್ತಾ ಇದ್ವಿ, ಆಮೇಲೆ ಬೊಂಬೆ ಮನೆ ಅಂತ ಬರ್ತಾ ಇತ್ತು, ಈ ತರ ಕಥೆಗಳನ್ನೆಲ್ಲ ಓದ್ತಾ ಇದ್ವಿ. ಅವಾಗ ನಮ್ ಕಲ್ಪನಾ ಶಕ್ತಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ.
ಸೊ ಹಾಗೆ ಓದ್ತಾ ಹೋದಂಗೆ ಮಕ್ಳೇನ್ ಮಾಡ್ತಾರೆ, ಅವ್ರವ್ರ ಅಭಿರುಚಿಗಳಿಗೆ ಅವ್ರು ಹೊಂದ್ಕೋತಾ ಹೋಗ್ತಾರೆ. ಸೊ ಅದೇ ರೀತಿನಲ್ಲಿ ಮನುಷ್ಯ, ಈ ಚಾರ್ಲಿ ಚಾಪ್ಲಿನ್ ಒಂದ್ ಮಾತು ಹೇಳ್ತಾನೆ, ದ ವರ್ಸ್ಟ್ ಡೇ ಈಸ್ ದ ಡೇ ಆನ್ ವಿಚ್ ಯು ಹ್ಯಾವ್ ನಾಟ್ ಲಾಫ್ಡ್ ಅಟ್ ಆಲ್ ಅಂತ. ಅಂದ್ರೆ ಯಾವತ್ತು ನೀವು ಒಂದು ಸರಿನೂ ನಗ್ಲಿಲ್ಲ, ಅವತ್ತು ಅತ್ಯಂತ ಕೆಟ್ಟ ದಿನ ನಿನ್ನ ಜೀವನದಲ್ಲಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಎಲ್ಲೋ ನಗುನಗ್ತಾ ಒಂದು ವಾತಾವರಣ ಇದ್ರೆ, ಸೊ ಆ ರೀತಿ ಒಂದು ನಾವು ಮನೋಭಾವ ಅಂತ ಹೇಳ್ತೀವಿ, ಅದು ತಕ್ಷಣಕ್ಕೆ ಎಲ್ಲಾರು ರೂಢಿಸ್ಕೊಂಡ್ಬಿಡಕ್ ಆಗಲ್ಲ. ಸೊ ಯಾಕಂದ್ರೆ ಅದಕ್ಕೆ ಮನಸ್ಸು ಚೆನ್ನಾಗಿರ್ಬೇಕು. ನಾನು ಫಸ್ಟ್ ಹೇಳೋದೇನಂದ್ರೆ, ಹಾಸ್ಯ ಬರೋರ್ಗೆ ಮನಸ್ಸು ತುಂಬಾ ಚೆನ್ನಾಗಿರ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಮತ್ತೆ ಬೇರೆಯವ್ರನ್ನ ನೋಡೋದು. ಆಮೇಲೆ ನಾವು ನಮ್ಗೆ ಏನಂತಂದ್ರೆ ಹಾಸ್ಯ ಪ್ರಜ್ಞೆ ಇರುತ್ತೆ, ಬೇರೆಯವ್ರ ಜೊತೆ ನಾವು ಸ್ವಲ್ಪ ಹಾಸ್ಯ ಇದನ್ನ ಮಾತಾಡ್ತೀವಿ. ಆದ್ರೆ ಆ ಎದುರುಗಡೆ ವ್ಯಕ್ತಿಯು ಕೂಡ ಅದೇ ಒಂದು ಹಾಸ್ಯ ಪ್ರಜ್ಞೆ ಇರ್ಬೇಕು, ಅದನ್ನ ತಗೊಳ್ಳೋಂಗಿರ್ಬೇಕು. ತುಂಬಾ ಸರಿ ನಾನಂತ ಮುಜುಗಳನ್ನ ಪಟ್ಟಿದ್ದೀನಿ. ತುಂಬಾ ಇರಿಟೇಟ್ ಆಗಿ ಸಿಟ್ಕೊಂಡ್ಬಿಡ್ತಾರೆ, ಆತರ ಎಲ್ಲ ಮಾಡ್ತಾರೆ. ನಮ್ಗೆ ಸೆನ್ಸ್ ಆಫ್ ಹ್ಯೂಮರ್ ಇದ್ರು ಕೂಡ. ಸೊ ಹಾಗಾಗಿ ಕೆಲವು ಸರಿ ಏನಾಗುತ್ತೆ ಅಂದ್ರೆ, ನಾವು ಅದನ್ನ ವ್ಯಕ್ತ ಮಾಡ್ದೇನೆ ಸುಮ್ಮನೆ ಆಗ್ಬೇಕಾಗತ್ತೆ. ಆ ರೀತಿ ಈಗಿನ ಯುವಕರು ಅದನ್ನ ತುಂಬಾ ಜನ ಬರೀತಾ ಇದ್ದಾರೆ. ಇವಾಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಒಳ್ಳೊಳ್ಳೆ ಎಲ್ಲ ಬರೀತಾ ಇದ್ದಾರೆ. ಹಾಗೇನೆ ಈ ಹಾಸ್ಯ ಬರೀಬೇಕು ಅಂತಂದಾಗ ಹಾಸ್ಯನ ಜಾಸ್ತಿ ಓದ್ಬೇಕು, ಆತರ ಒಂದು ನಿಟ್ಟಿನಲ್ಲಿ ಇದ್ ಮಾಡ್ಬೇಕು. ಸರ್, ಈಗ ಸೋಷಿಯಲ್ ಮೀಡಿಯಾಸ್ ಅಂದ್ರೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅಲ್ಲೆಲ್ಲ ನಿಮ್ಮ ಚುಟುಕುಗಳನ್ನ ತುಂಬಾ ನಾನು ನೋಡಿದೀನಿ, ಓದಿದೀನಿ. ಅದನ್ನೇ ನೀವು ಸೀರಿಯಸ್ ಆಗಿ ಬರೀತೀರಾ ಅಥವಾ ಹಾಸ್ಯವಾಗಿ ತಗೊಂಡ್ ಬರೀತೀರಾ ಸರ್ ನೀವು? ಇಲ್ಲ, ನಾನು ಸೀರಿಯಸ್ ಚುಟುಕುಗಳನ್ನ ಎಲ್ಲ ಬರ್ದಿಲ್ಲ. ಅದೇ ದ್ವಿಪದಿ, ತ್ರಿಪದಿ, ಚತುಷ್ಪ ಆತರ ಪದಿಗಳು ಎಲ್ಲ, ಸಪ್ತಪದಿ. ನಮ್ದು ಒಂದೇ ಒಂದ್ ಸಪ್ತಪದಿ ಅಷ್ಟೇ. ಅದು ಒಂದೇ ಸಪ್ತಪದಿ ಆಗಿರೋದ್ರಿಂದ ಆತರ ಏನಿಲ್ಲ. ನಾನು ಒಂದಿಷ್ಟು ಈ ಹನಿಗವನಗಳು ಚುಟುಗಳನ್ನ ಬರೀತೀನಿ. ತುಮಕೂರು ವಾರ್ತೆ ಅಂತ ಒಂದು ಪತ್ರಿಕೆ ಇದೆ, ಜಿಲ್ಲಾ ಪತ್ರಿಕೆ. ಆ ಪತ್ರಿಕೆ ಎಲ್ಲ ಮುಖಪುಟದಲ್ಲಿ ಕಳೆದ 3 ವರ್ಷಗಳಿಂದ ಒಂದು ಚುಟುಕ ಪ್ರತಿ ದಿವಸ ಪ್ರಕಟ ಬರುತ್ತೆ. ಸೊ ಅದಕ್ಕೆ ಒಂದು ಪಂಚ್ ಅಂತ ಹನಿ ಅಂತ ಕೊಟ್ಟಿದ್ದಾರೆ ಅವರು. ಸೊ ಅದನ್ನ ನಾವು ರೆಗ್ಯುಲರ್ ಆಗಿ ಬರಿತಾ ಹೋಗ್ತೀನಿ ಅದನ್ನ. ಅದಕ್ಕೆ ಹಿಂದೆ ಕೂಡ ನಾನು ಬರಿತಾ ಇದ್ದೆ. ಈ ಚುಟುಕುಗಳು ಕೂಡ ಈ ಡುಂಡಿರಾಜು ಎಲ್ಲ ಬರೀತಾ ಇರ್ಬೇಕಾದ್ರೆ, ದಿನಕರ್ ದೇಸಾಯಿ ಅವ್ರು ಬರಿಬೇಕಾದ್ರೆ, ಜರಗನಹಳ್ಳಿ ಶಿವಶಂಕರ್ ಬರಿಬೇಕಾದ್ರೆ, ಅಕ್ಬರ ಅಲಿ ಅವರು ಬರಿಬೇಕಾದ್ರೆ, ಸೊ ಎಲ್ಲಗಳನ್ನೂ ನಾನು ಓದ್ತಿದ್ದೆ. ಸೊ ಸುಮಾರು ಜನ ನನ್ ದಿನಕರ್ ದೇಸಾಯಿ ಅವರ 4 ಸಾಲಿನ ಒಂದು ಚೌಪದಿಗಳನ್ನ ಬರೆಯೋರು. ಬಹಳ ಅದ್ಭುತವಾದಂತಹದ್ದು, ಬಹಳ ಚೆನ್ನಾಗಿ ಬರಿತಾ ಇದ್ರು. ಅದೆಲ್ಲ ನಂಗೆ ಅದು ಹಿಂದೆ ಸುಧಾದಲ್ಲಿ ಮಧ್ಯೆ ಹಾಕೋರು. ಅದನ್ನ ನಾವು ಮಕ್ಕಳಿದ್ದಾಗ್ಲಿಂದಲೂ ಓದ್ತಾ ಇದ್ವಿ. ನಮ್ಮ ತಂದೆಯವರು ಸುಮಾರು 60 ವರ್ಷದ್ದು ಸುಧಾನು ಕೂಡ ಎಲ್ಲ ಅಷ್ಟು ಸುಧಾನ ಸಂಗ್ರಹ ಮಾಡಿಟ್ಟಿದ್ರು. ಅದೇನ್ ಡಿಜಿಟಲ್ ಆಗಿತ್ತಿಲ್ಲ. ಇವತ್ತಾರು ಡಿಜಿಟಲ್ ಆಗಿದೆ, ಎಲ್ಲಾದ್ರೂ ನೀವು ಸ್ಕ್ಯಾನ್ ಮಾಡ್ಬಿಟ್ಟು ಕಂಪ್ಯೂಟರ್ ಒಳಗೆ ಹಾಕೋಬಹುದು. ಆದ್ರೆ ಒಂದ್ 30-40 ವರ್ಷದ ಸುಧಾಗಳನ್ನ ಪ್ರತಿಯೊಂದು ಸಂಚಿಕೆಯನ್ನು ಇಡೋದು ಅಂತಂದ್ರೆ ಅದೊಂದು ದೊಡ್ಡ ಸವಾಲು. ನಮ್ಮ ತಂದೆಯವರು ಅದನ್ನ ಮಾಡಿದ್ರು. ನಾವು ಅದನ್ನ ಸ್ವಲ್ಪ ಬೇಕಾದೆಲ್ಲ ತಗೊಂಡು ಪುಸ್ತಕದ ತರ ಮಾಡಿ ಮಿಕ್ಕಿದ್ದನ್ನ ನಾನು ಡಿಸ್ಪೋಸ್ ಮಾಡಿದೆ. ಸೊ ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಚುಟುಕುಗಳು ನಾನು ಅವಾಗಿಂದ ನಾವು ಓದ್ತಾ ಇದ್ವಿ. ನಾನು ಅದನ್ನ ಬರಿತಾನೂ ಇದ್ದೆ. ಸೊ ಅವಾಗ ಒಂದಿಷ್ಟು ನಾನು ಬರೆಯೋಣ ಅಂತ ಅನಿಸ್ತು. ನಾನು ಬರೀತಾ ಹೋದೆ. ಅದಕ್ಕೆ ನನಗೆ ಒಂದು ಪ್ರಯೋಗ ಮಾಡಿದೆ. ನಾನು ಈ ಕರೋನಾ ಟೈಮಲ್ಲಿ ನಾನು ಪ್ರತಿ ದಿವಸ ಕರೋನಾ ಮೇಲೆ ಒಂದು ಚುಟುಕ ಬರ್ದಿದ್ದೀನಿ. ಸೊ ಒಂದು ಮಾಸ್ಕೋಡಗಾಮ ಅಂತ ಒಂದು ಪುಸ್ತಕ ಬಂತು, ಚುಟುಕಗಳ ಪುಸ್ತಕ ಅದು. ಸೊ ಅದಕ್ಕೊಂದು ಪ್ರಶಸ್ತಿ ಕೂಡ ಬಂದಿದೆ ತುಮಕೂರಲ್ಲಿ. ಹಾಗಾಗಿ ಪ್ರತಿ ದಿವಸ ಕರೋನಾ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಅಂತಲೇ ಒಂದು ಚುಟುಕ ಬರೀತಾ ಇದ್ದೆ. ಸೊ ಅವಾಗ ನಮ್ಮ ತುಮಕೂರು ವಾರ್ತೆ ನಮ್ಮ ವತ್ಸ ಅಂತ ಇದ್ದಾರೆ, ನಮ್ಮ ಸ್ನೇಹಿತರು, ಅವರ ಸಂಪಾದಕರು. ಅವ್ರು ಹೇಳಿದ್ರು, ಪ್ರಸಾದ್ ದಯವಿಟ್ಟು ನಮ್ಗೆ ಒಂದೊಂದು ಚುಟುಕನ ಡೈಲಿ ಬರ್ಕೊಡಿ ಅಂತಂದ್ರು. ಅವರು ಬರೆಸ್ತಾರೆ ಆಕ್ಚುಲಿ. ನಂಗೆ ಸಾಯಂಕಾಲ 7 ಗಂಟೆ ಆದ ತಕ್ಷಣ, ನನ್ಗೆ ಇವಾಗ 8 ಗಂಟೆ ಆಗಿದೆ, ಇನ್ನೂ ಅವ್ರಿಗೆ ಕಳ್ಸಿಲ್ಲ. ನನಗಿನ್ನು ಅರ್ಧ ಗಂಟೆಯಲ್ಲಿ ನಾನು ಅದನ್ನ ಕಳಿಸ್ಬೇಕು. ಸೊ ಈ ರೀತಿ ಒಂದಿಷ್ಟು ಚುಟುಕುಗಳೇ ಇದೆ. ಬೇಕಾದ್ರೆ ನಿಮ್ಗೆ ಒಂದೆರಡು ಅದನ್ನ ಓದಿ ಸ್ಯಾಂಪಲ್ ಹೇಳ್ತೀನಿ. ಸೋತ ಎಲೆಕ್ಷನ್ನು, ಹುಡುಗಿ ಸೆಲೆಕ್ಷನ್ನು ಎರಡೂ ಒಂದೇ. ಸೋತ ಎಲೆಕ್ಷನ್ನು, ಹುಡುಗಿ ಸೆಲೆಕ್ಷನ್ನು ಎರಡೂ ಒಂದೇ. ಕಳ್ಕೊಂಡ್ ಚಾನ್ಸು ಪದೇ ಕಾಡ್ತಾನೆ ಇರುತ್ತೆ ಕಣ್ಮುಂದೆ. ಕಳ್ಕೊಂಡ್ ಚಾನ್ಸು ಪದೇ ಕಾಡ್ತಾನೆ ಇರುತ್ತೆ ಕಣ್ಮುಂದೆ. ಇನ್ನೊಂದು, ಗಣತಿ ಮೇಡಮ್ ಕೇಳಿದ್ರು, ಇದೆಯಾ ಟಿವಿ ಫ್ಯಾನು ಜೊತೆಗೆ ಫ್ರಿಡ್ಜು? ಇದೆಯಾ ಟಿವಿ ಫ್ಯಾನು ಜೊತೆಗೆ ಫ್ರಿಡ್ಜು? ಹೆಂಡತಿ ಹೇಳಿದ್ಲು, ಖಂಡಿತ ಇದೆ, ಕೆಡದಂತೆ ಇಡ್ಬೇಕಲ್ಲ ಗಂಡ ಮಾಡಿದ ಗೊಜ್ಜು. ಮೊನ್ನೆಯಿಂದ ನಾನು FB-ಯಲ್ಲಿ ಓದಿದ್ದೀನಿ ಇದು. ಹೌದು. ನಾವು ಪರಿಸರದ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಾ ಇರ್ತೀವಿ. ಸುಮ್ಮನೆ ಇದಕ್ಕೆ ತಕ್ಷಣಕ್ಕೆ ಇದು ಹೊಳೆದಿದ್ದು. ಸೊ ಈ ಎಲ್ಲ ಮಾತಾಡ್ತಿದ್ರಲ್ಲ, ಈ ಎಲ್ನಿನೋ ಅಂತೆಲ್ಲ ಮಾತಾಡ್ತಿದ್ರಲ್ಲ, ಆ ಟೈಮಲ್ಲಿ ತಕ್ಷಣ ಹೊಳೆದಿದ್ದು. ಪರಿಸರ ಕಾಯಿ ನೋ, ಪ್ಲಾಸ್ಟಿಕ್ ಬಿಡು ನೋ. ಹೀಗೆ ಮನುಷ್ಯ ಎಲ್ಲದಕ್ಕೂ ಹೇಳುತ್ತಾ ಬಂದ ನೋ. ಅದಕ್ಕೆ ಕಣೋ ಮೇಲಿಂದ ಮೇಲೆ ಜಾಡಿಸ್ತಿದೆ ಎಲ್ನಿನೋ.
ಓಕೆ. ಈ ಇದು ಏನಂದ್ರೆ ನಾವು ಒಂದೇ ತರದ್ ಬರೆಯಂಗಿಲ್ಲ. ರಾಜಕೀಯ, ಸಾಮಾಜಿಕ ಕ್ಷೇತ್ರಗಳು, ಕ್ರೀಡೆ ಮತ್ತೆ ಸಾಂಸಾರಿಕವಾದ್ದು ಎಲ್ಲರನ್ನೂ ಮಿಕ್ಸ್ ಮಾಡಿ ಬರಿತಾ ಇರ್ತೀನಿ. ಮೊನ್ನೆ ಕ್ರಿಕೆಟ್ದೊಂದು ಬರ್ದಿದ್ದು. ಓಕೆ. ಹಬ್ಬಬ್ಬಕ್ಕೂ ಇಲ್ವೇ ಇಲ್ಲ ಒಬ್ಬಟ್ಟು, ಹಬ್ಬಬ್ಬಕ್ಕೂ ಇಲ್ವೇ ಇಲ್ಲ ಒಬ್ಬಟ್ಟು, ಸೂರ್ಯವಂಶನು ಆಗ್ತಾನೆ ಸೊನ್ನೆಗೆ ಔಟ್. ಮೊನ್ನೆ ಒಂದ್ಸರಿ ಸೊನ್ನೆ ಹೌದು. ಔಟ ಅಂತ ಸಂದರ್ಭದಲ್ಲಿ ಬರ್ದಿದ್ದು. ಮೊನ್ನೆ ನಮ್ ಇದ್ರಲ್ಲಿ ಏನಂತಂದ್ರೆ ಈ ಕಿಕ್ಕೇರಿಲಿ ಕೆರೆಗೆ ಪುತಿನ್ ನರಸಿಂಹಾಚಾರ್ಯ ಇವರು ಅಲ್ಲ ಸಾರಿ KS ನವರ ಹೆಸರಿಟ್ರು ಓಕೆ. ಕಿಕ್ಕೇರಿ. ಕಿಕ್ಕೇರಿ ಕೆರೆಗೆ. ಸೊ ಅದಕ್ಕೆ ನಾನು ಬರ್ದಿದ್ದೊಂದು, ಕವಿಗಳ ಹೆಸರಿಟ್ಟುಕೊಂಡು ಪುನೀತವಾಗಿದೆ ಕಿಕ್ಕೇರಿ. ಕಿಕ್ಕೇರಿ. ಕವಿಗಳ ಹೆಸರಿಟ್ಟುಕೊಂಡು ಪುನೀತವಾಗಿದೆ ಕಿಕ್ಕೇರಿ, ಈಗಲಾದರೂ ಕಸ ಹಾಕದಿರಲಿ ಜನ ಕಿಕ್ ಏರಿ. ಕಿಕ್ಕೇರಿ. ಅಂದ್ರೆ ನಾವು ಅಲ್ಲಿ ಹೋಗಿ ಕೂತ್ಕೊಂಡು ಎಣ್ಣೆ ಪಣ್ಣೆ ಬಾಟ್ಲೆಲ್ಲ ತಗೊಂಡು ಹೋಗಿ ಹೌದು. ಅಲ್ಲಿ ಕೆರೆಗಳ ಹತ್ರ ಕೂಡುದು ಅದ್ರೊಳಗೆ ಎಷ್ಟು ಬರೋ ಎಸ್ದಿದ್ದಾರೆ. ಪರಿಪಾಠ ಇದೆ. ಹೌದು. ಈಗ್ಲಾದ್ರೂ ಅದನ್ನ ಕಂಟ್ರೋಲ್ ಅವಾಯ್ಡ್ ಮಾಡ್ಲಿ. ಮಾಡ್ಲಿ. ಮೊನ್ನೆ ಆಮೇಲೆ ನಮ್ಮ ಸರ್ಕಾರಿ ಶಾಲೆ ಹುಡುಗಿ ಹ್ಮ್. 625ಕ್ಕೆ 625. ಅಥಣಿ ಹುಡುಗಿ ಹೌದು, ಪ್ರಾರ್ಥನಾ, ಹೌದು. ಅದಕ್ಕೊಂದು ಪ್ರಾರ್ಥನಾ. ಚುಟ್ಕ ಬರ್ದೆ ನಾನು. ಹ್ಮ್. ಕಾನ್ವೆಂಟ್ ಗಿಂತ ಸರ್ಕಾರಿ ಶಾಲೆ ಮಕ್ಕಳೇನ್ ಕಮ್ಮಿನಾ, ಹ್ಮ್. ಕಾನ್ವೆಂಟ್ ಗಿಂತ ಸರ್ಕಾರಿ ಶಾಲೆ ಮಕ್ಕಳೇನ್ ಕಮ್ಮಿನಾ, ಔಟ್ ಆಫ್ ಔಟ್ ತೆಗೆದಿದ್ದಾಳೆ ಅಥಣಿಯ ಪ್ರಾರ್ಥನಾ ಪ್ರಾರ್ಥನಾ. ಸೂಪರ್. ಅಂತ. ಕ್ರಿಕೆಟ್ ನಲ್ಲಿ ಸಮ ಆದ್ರೆ ಸ್ಕೋರು ಸೂಪರ್ ಓವರ್. ಹ್ಮ್. ಕ್ರಿಕೆಟ್ ನಲ್ಲಿ ಸಮ ಆದ್ರೆ ಸ್ಕೋರು ಸೂಪರ್ ಓವರ್. ಮನೆಯಲ್ಲಿ ಸಮ ಆದರೆ ಜೋರು ಶುರು ಹೆಂಡತಿಯ ಸೂಪರ್ ಬೌನ್ಸರ್. ಶುರು ಹೆಂಡತಿಯ ಸೂಪರ್ ಬೌನ್ಸರ್. ಇದು ಅಕ್ಷಯ ತೃತೀಯ ದಿವಸ ಬರ್ದಿದ್ದು. ಮನೆಗೆ ಹೆಂಡತಿ ಒಲವೇ ಅಡಿಪಾಯ, ಮನೆಗೆ ಹೆಂಡತಿ ಒಲವೇ ಅಡಿಪಾಯ, ಅದಕ್ಕೆ ಕೊಡಿಸಬೇಕು ಕೇಳಿದಷ್ಟು ಒಡವೆ, ಬಂದಾಗಲೆಲ್ಲ ಅಕ್ಷಯ ತೃತೀಯ. ಕೊಡ್ಸಿದ್ದೀರಾ ಸರ್ ನೀವೇನಾದ್ರು? ನಮ್ಮ ರೇಖಾ ಕೇಳಿಲ್ಲ ಬಿಡಿ. ಅವರೇ ತಗೊಂಡಿದ್ದಾರೆ. ಹಾಗೆ ಇನ್ನೊಂದು ಹೇಳಿ ನಾನು ಮುಗಿಸ್ತೀನಿ. ಓಕೆ. ಈಗ ಮೊನ್ನೆ ಲೋಕಸಭೆಯಲ್ಲಿ ಇದು ಮಸೂದೆ, ಮಹಿಳಾ ಮಸೂದೆ ಬಿದ್ದೋಯ್ತಲ್ಲ, ಅದಕ್ಕೆ ಸಂಬಂಧಪಟ್ಟಾಗಿ ಎತ್ರ ನಾರ್ಯಸ್ತು ಪೂಜ್ಯಂತೆ ಅಂತೆ ಕಂತೆ ಎಂದರು. ಎತ್ರ ನಾರ್ಯಸ್ತು ಪೂಜ್ಯಂತೆ ಅಂತೆ ಕಂತೆ ಎಂದರು, ಶಿವಾರ್ಪಣಮಸ್ತು ಎಂದು ಮಹಿಳಾ ಮೀಸಲಾತಿಗೆ ಎಳ್ಳು ನೀರು ಬಿಟ್ಟರು. ಶಿವಾರ್ಪಣಮಸ್ತು ಎಂದು ಮಹಿಳಾ ಮೀಸಲಾತಿಗೆ ಎಳ್ಳು ನೀರು ಬಿಟ್ಟರು. ಸೊ ಈ ರೀತಿ ಪ್ರತಿ ದಿವಸ ಒಂದು ಇದನ್ನ ಬರೀತೀವಿ. ಆಮೇಲೆ ಕೆಲವನ್ನ ನಾನು ಸುಮ್ಮನೆ ಹೇಳ್ತಾ ಇದ್ದೆ. ಈಗ ನಾವು ಡುಂಡಿ ರಾಜಕವನಗಳನ್ನ ನಾನು ಬಾಯಲ್ಲೇ ಹೇಳ್ತಾ ಇದ್ದೆ. ಒಮ್ಮೆ ಅವಳು ಸಿಕ್ಕಳು, ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು ಅಂತ. ಸೊ ಅದಕ್ಕೆ ನಾನು ಮುಂದಕ್ಕೆ ಹೇಳ್ಕೊಳ್ಳುವೆ, 3 ಮಕ್ಕಳು ಕಳ್ಳನ ಮಕ್ಕಳು, ಮಧ್ಯೆ ಕೈ ಬಿಟ್ಟರು, ನಾವೀಗ ಕಾಯ್ತಿದ್ದೇವೆ ದನ ಆಕಳು. ಹೌದು, ಇದೇ ಹಾಸ್ಯ ಒಂದು ರುಚಿ ಅಂತ. ಸೊ ಈ ತರದ್ದು ನಾನು ಡುಂಡಿರಾಜ್ನ ತುಂಬಾ ಹೇಳುವೆ. ಅವಾಗ ಅದೇ ಒಂದು ಕಾರ್ಯಕ್ರಮ ಮಾಡಿದಾಗ್ಲೇ ನಾವ್ ಹೇಳ್ತಿದ್ವಿ, ಪ್ರಿಯಾ ನಿನ್ನ ಮುಖವೇಕೆ ಕಪ್ಪಿಟ್ಟಿದೆ, ಪ್ರಿಯಾ ನಿನ್ನ ಮುಖವೇಕೆ ಕಪ್ಪಿಟ್ಟಿದೆ, ಏನು ಮಾಡಲಿ ಹೇಳು, ಎದುರಿಗೆ ನೀ ಮಾಡಿದ ಉಪ್ಪಿಟ್ಟಿದೆ. ಈ ತರದ್ದೆಲ್ಲ ಸುಮಾರು ನಾನು ಅವಾಗ ಹೇಳ್ತಿದ್ದೆ. ಅದೊಂದು ಇನ್ಫ್ಲೂಯೆನ್ಸ್ ಇತ್ತು ನನ್ ಮೇಲೆ. ಸೊ ಇವಾಗ ನಾನು ಪ್ರತಿ ದಿವಸ ಅದೊಂದನ್ನ ಬರೀತೀನಿ. ಅದು ಅವ್ರಿಗೆ ಅಂತ ಬರೀತೀನಿ. ಸೊ ನಮ್ಗೆ ಸ್ವಲ್ಪ ಅಂದ್ರೆ ಈ ತರ ಬರಿತಾ ಹೋದಂಗೆಲ್ಲ ಏನಾಗುತ್ತೆ ಅಂದ್ರೆ ಪದಗಳು ಬಳಕೆ ಆಗ್ತಾ ಹೋಗುತ್ತೆ. ಅಂದ್ರೆ ಅದು ನುಗ್ಗುತ್ತವೆ. ನಮ್ಗೆ ಯಾವ್ದ್ ತಗೋತಿಯ ತಗೋ ಅನ್ನೋ ತರ ನುಗ್ಗುತ್ತೆ. ನನ್ಗದು ಎಕ್ಸ್ಪೀರಿಯನ್ಸ್ ಆಗಿದೆ ಇವಾಗ. ಸೊ ಆ ನಿಟ್ಟಿನಲ್ಲಿ ಇದೊಂದು ನನ್ನ ಒಂದು ಪ್ರಯೋಗ. ಇದು ಒಂದು ಪ್ರಯೋಗ. ಹಾಸ್ಯ ಅಂದ್ರೆ ಕಲಿತು ಬರೆಯುವಂತದ್ದಲ್ಲ, ಇನ್ಸ್ಟೆಂಟ್ ಆಗಿ ಏನ್ ಬರುತ್ತೆ ಅದೇ ಹಾಸ್ಯ ಅಲ್ವಾ ಸರ್? ಇಲ್ಲ, ಕಲಿತು ಬರೆಯೋದು ಇರುತ್ತೆ. ಅಂದ್ರೆ ಒಂದು ಪ್ರೆಸೆಂಟೇಶನ್ ಹೇಗ್ ಮಾಡ್ಬೇಕು ಅನ್ನೋದು ಒಂದು ಕೌಶಲ್ಯ. ಅಂದ್ರೆ ಎಲ್ರಿಗೂ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹಾಸ್ಯನ ಹೇಳ್ತಾರೆ, ಬರವಣಿಗೆ ಬರಲ್ಲ. ಬರ್ದ್ಬಿಟ್ರೆ ಇದೇನೇ ಹಿಂಗ್ ಬರ್ದಿದ್ದಾನೆ ಅಂತ ಆಗೋಗ್ಬಿಡುತ್ತೆ. ಕೆಲವ್ರಿಗೆ ಬರೀತಾರೆ, ಹೇಳಕ್ ಬರೋದಿಲ್ಲ. ಸೊ ಆತರ ಎರಡೂ ಇರುತ್ತೆ. ಕೆಲವು ನಾನ್ ನೋಡಿದೀನಿ, ಕೆಲವರು ತುಂಬಾ ಒಳ್ಳೆ ಜೋಕ್ಸ್ ಕಟ್ ಮಾಡ್ತಾರೆ ಅಂತ ಫೇಮಸ್ ಆಗಿರೋರು ಬರ್ದಾಗ ಅಯ್ಯೋ ತಗೊಳಪ್ಪ ನೋಡಕ್ಕಾಗಲ್ಲ, ಅದ್ ಯಾಕಾರು ಬರೀತಾನೋ ಅನ್ನೋ ಮಟ್ಟಿಗೆ ಜನ ಮಾತಾಡೋದ್ ನಾನ್ ಕೇಳಿದೀನಿ. ಸೊ ಹಾಗಿರುತ್ತೆ. ಅಭ್ಯಾಸ ಮಾಡಿದ್ರೆ ಎಲ್ಲಾರು ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ನಾನು ಒಂದು ಮಾತು ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲದಕ್ಕೂ ಕೈ ಹಾಕ್ಬೇಡಿ. ನಿಮ್ಗೆ ಇಷ್ಟವಾದ ಆಪ್ತವಾದ ಒಂದು ಪ್ರಕಾರನ ಇಟ್ಕೊಳ್ಳಿ, ಅದನ್ನೇ ಓದಿ, ಅದರಲ್ಲೇ ಪ್ರಯೋಗ ಮಾಡಿ, ಅದರಲ್ಲೇ ಅಧ್ಯಯನ ಮಾಡಿ, ಅದನ್ನೇ ಬರೀರಿ, ಅದರಲ್ಲೇ ಖುಷಿ ಪಡಿ. ಸಕ್ಸಸ್ ಅದು ಮುಂದೆ. ಆಕ್ಚುಲಿ ಸಕ್ಸಸ್ ಫ್ಯಾಕ್ಟರ್ನ ತನ್ಕೋಬಾರ್ದು. ಯಾವ್ದು ಸಕ್ಸಸ್? ನೀವು ಯಶಸ್ವಿ ಸಾಧನೆ ಅಂದ್ರೆ ಯಾವ್ದು? ಖಂಡಿತ ಇಲ್ಲ ಅಲ್ಲ, ಅದಕ್ಕೇನು ಇಲ್ಲ. ಈಗ ಆದರ್ಶ ಅಂತ ಹೇಳ್ತೀವಲ್ಲ, ಆದರ್ಶ ಇಸ್ ಅನ್ ಅಪ್ರೋಚ್ ಅಷ್ಟೇನೆ. ಯು ಕ್ಯಾನ್ ಟಚ್ ಇಟ್. ಅದ್ರ ಕಡೆಗೆ ಜರ್ನಿ ಅಷ್ಟೇ ನಿಮ್ದು ಸಾಧನೆ, ಅದ್ರ ಕಡೆಗೆ ಜರ್ನಿ.
ನೀವು ನೀನು ಆಗಿದೀನಿ ಅಂತ ಹೇಳೋಕ್ಕಾಗಲ್ಲ, ನೀವು ಯಾವ್ದು ಪ್ರತಿ ಮಾಡಿದೀನಿ. ಯಾವುದೇ ಸಾಹಿತ್ಯದ ಇದು ಏನಂತಂದ್ರೆ ನೀವು ಖುಷಿ ಪಡ್ಬೇಕು. ನಾನೊಂದು ಬರದ ತಕ್ಷಣ ನನ್ಗೆ ಎಂತ ರಿಲೀಫ್ ಗೊತ್ತಾ. ಹ್ಮ್ ನೆನ್ನೆ ರಾತ್ರಿ ನಾನೊಂದು ಇದನ್ ಬರ್ದೆ, ಇವತ್ತು ಬಂದಿದೆ ಗಮ್ ಗಮ್ ಗೋವಿಂದಂ ಅಂತ ಒಂದು ಬಂದಿದೆ. ಅದು ಅಂದ್ರೆ ದೀದಿ ಇದ್ರಲ್ಲ ಬಂಗಾಳ ಹಾ ಇವರು, ಅವರು ಕುರ್ಚಿ ಬಿಟ್ಕೊಡಲ್ಲ ಅಂದ್ರಲ್ಲ, ಅದಕ್ಕೆ ಪೇಸ್ಟ್ ಹಾಕೊಂಡ್ ಕೂತಿದ್ದಾರೆ ಅನ್ನೋದಕ್ಕೆ ಅದ್ ಬರ್ದಿರೋದು, ಓಕೆ ಗಮ್ ಗಮ್ ಗೋವಿಂದಂ ಅಂತ. ಗೋವಿಂದ. ಸೊ ಅದೇ ಅದನ್ನ ಬರ್ದು ನಾನು ಆದ್ಮೇಲೆ ನನ್ಗೊಂದು ರಿಲೀಫ್ ಸಿಗುತ್ತೆ. ವಾ, ಖುಷಿ ಸರ್. ಇಷ್ಟೇ ಸಾಧನೆ ಅಂದ್ರೆ ಖುಷಿ ಪಡೋದು, ಇಷ್ಟೇ ಇಷ್ಟೇ. ಅಷ್ಟೇ ಸಾಧನೆ. ಇಲ್ಲ, ಖಂಡಿತ. ಸಾಧನೆ ಬೇರೆಯವ್ರು ಹೇಳ್ಕೊತಾರೆ, ಅದು ಆದ್ರೆ ನಮ್ಮ ನಾವು ಮಟ್ಟಿಗೆ ಖುಷಿ ಅಲ್ಲ. ಪಡ್ಬೇಕು. ನಮ್ಗೆ ಅದು ಏನೇ ಮಾಡಿದಾಗ್ಲೂ ನಿಮ್ಗೊಂದು ಖುಷಿ ಬಂತು ಅಂದ್ರೆ ಅದು ಸಾರ್ಥಕ ಅಂತ ನನ್ ಲೆಕ್ಕ. ಹೌದು ಹೌದು ಖಂಡಿತ. ಇಲ್ಲ ನೀವು ಯಾರ್ದೋ ಒತ್ತಾಯಕ್ ಮಾಡಿದೀರಾ, ಆ, ಇಲ್ಲ ನೀವು ಮನಸ್ಸಿಲ್ದೇನೆ ಮಾಡಿದೀರಾ, ಅದು ಆತರ ಇರುತ್ತೆ. ಹ್ಮ್. ಅದರಲ್ಲಿ ಏನು ಧನ್ಯತೆ ಸಾರ್ಥಕ ಮನೋಭಾವ ಅಲ್ಲ. ಯಾವುದು ಆನಂದವನ್ನ ನಿಮಗೆ ಕೊಡ್ತಕ್ಕಂಥದ್ದು ಅದೇ ಶ್ರೇಷ್ಠವಾದ್ದು. ಶ್ರೇಷ್ಠ. ಯಾಕಂದ್ರೆ ನಮಗೆ ಪ್ರತಿಯೊಂದುವೆ ನಾವು ಆನಂದ ರೂಪಿಗಳು ಅಂತಲೇ ಹೇಳ್ತೀವಿ. ಹ್ಮ್. ನಾವೆಲ್ಲದಕ್ಕೂ ಖುಷಿ ಹುಡುಕೊಂಡು ಹೋಗೋ ಜನ, ಹೌದು. ಅದ್ ನಮ್ಮಲ್ಲೇ ಇರುತ್ತೆ. ಹ್ಮ್. ಈಗ ನೀವ್ ಏನೇ ಕ್ರಿಯೆ ಮಾಡಿದ್ರು ಕೂಡ ಅದ್ರಲ್ಲಿ ನೀವು ಖುಷಿ ಸಿಗುತ್ತೆ ಅಂದ್ರೆ ಅದು ಬರವಣಿಗೆನೂ ಅಷ್ಟೇನೆ ಅಲ್ವಾ. ಹೌದು. ಅಷ್ಟೇ. ಸರ್, ಕೊನೆಯದಾಗಿ ನಂದೊಂದು ಪ್ರಶ್ನೆ. ಒಂದು ಪುಟ್ಟ ಊರಿಂದ ಬರ್ತೀರಾ, ಅದೇ ಊರಿನ ಹೆಸರನ್ನ ಇಟ್ಕೊಂಡು ಕತೆ ಕಾದಂಬರಿಗಳನ್ನ ಬರೆಯೋದಕ್ಕೆ ಶುರು ಮಾಡ್ತೀರಾ. ಆ ಊರಿನ ಜೊತೆಗೆ ನಿಮ್ಗಿರುವಂತ ಬಾಂಧವ್ಯದ ಬಗ್ಗೆ ನಮ್ ಜೊತೆ ಹಂಚ್ಕೊಳ್ಳಿ ಸರ್. ಆ ನಮ್ಮಲ್ಲಿ ಒಂದು ಮಾತಿದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಮತ್ತೆ ಹುಟ್ಟಿದ ನಾಡೇನಿರುತ್ತೆ ಅದು ಅತ್ಯಂತ ಶ್ರೇಷ್ಠವಾದ್ದು ಅಂತ ರಾಮಾಯಣದಲ್ಲಿ. ಹೌದು. ನಮ್ಗೆ ಈ ತರ ಶ್ರೇಷ್ಠತೆ ಆ ತರ ಎಲ್ಲ ಏನು ಗೊತ್ತಿರ್ಲಿಲ್ಲ ವಾಸ್ತವವಾಗಿ. ಸೊ ನಾನು ಬರವಣಿಗೆ ಶುರು ಮಾಡಿದಾಗ ನಾನು ಎಲ್ ಎನ್ ಪ್ರಸಾದ್ ಅಂತೆಲ್ಲ ಬರಿತಾ ಇದ್ದೆ. ತುಂಬಾ ಲೇಖನಗಳು ನಂದು ಎಲ್ ಎನ್ ಪ್ರಸಾದ್ ಅಂತೆಲ್ಲ ಬಂದಿದೆ. ಪ್ರಜಾವಾಣಿಯಲ್ಲಿ ಕೂಡ ಎಲ್ ಎನ್ ಪ್ರಸಾದ್ ಅಂತೆಲ್ಲ ತುಂಬಾ ಲೇಖನಗಳು ಬಂದಿದೆ. ಅವಾಗ ಅದೇ ಸಂದರ್ಭದಲ್ಲಿ ನಿಮ್ಗೆ ಹೇಳಿದೆ ನಾನು, ನಮ್ಮ ಹಿಂದ್ಗಡೆ ಒಬ್ರು ಮೇಷ್ಟ್ರಿದ್ರು ಕಡೂರು ರಾಮಸ್ವಾಮಿ, ಅವರು ಕಡೂರು ರಾಮಸ್ವಾಮಿ ಅಂತ ಬರಿತಾ ಇದ್ರು. ಅವರ ಊರಿನ ಹೆಸರು ಕಡೂರ್ನ ಅವ್ರು ಸೇರಿಸ್ಕೊಂಡು ಬರಿತಾ ಇದ್ರು. ಅವರು ನನ್ಗೆ ಕೊಟ್ಟ ಕೆಲವು ಪುಸ್ತಕಗಳು ಕೊಟ್ಟಿದ್ರು. ಆ ಯಾವ ಪುಸ್ತಕಗಳು ಅದು ಅಂತಂದ್ರೆ ಅದು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪುಸ್ತಕಗಳು. ಅವರು ಗೊರೂರಿನ ಹೆಸರನ್ನ ಸೇರಿಸ್ಕೊಂಡು ಅವ್ರು ಬರ್ತಿದ್ರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಕೇಳಿರ್ಬೋದು. ತುಂಬಾ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಪ್ರಬಂಧ ಹಾಸ್ಯಗಳನ್ನ ಬರೆದ್ರು, ದೊಡ್ಡ ಲೇಖಕರು, ಮಹಾನ್ ಭಾವರು. ಸೊ ಅವಾಗ ನನಗೆ ಅನ್ನಿಸ್ತು, ನಾನು ಈ ಊರಿಗೆ ಏನ್ ಕೊಡ್ತೀನೋ ಬಿಡ್ತೀನೋ ಅಟ್ಲೀಸ್ಟ್ ಹೆಸರನ್ನ ನನ್ನ ಹಾಕೋಣ ಅಂತ. ಫಸ್ಟ್ ಏನಾಗೋಯ್ತು ಅಂತಂದ್ರೆ, ಈ ತುರುವೇಕೆರೆ ಪ್ರಸಾದ್ ಅಂತ ಬರೆದ್ರೆ ತುರುವೇಕೆರೆ ಕಟ್ ಮಾಡಿ ಬರೀ ಪ್ರಸಾದ್ ಅಂತ ಹಾಕೋರು. ಇಲ್ಲ ಅಂದ್ರೆ ಈ ಕಡೆ ನಾನು ಅಡ್ರೆಸ್ ಕೊಡ್ಬೇಕಾದ್ರೆ ಬೇರೆ ಅಡ್ರೆಸ್ ಪೂರ್ತಿ ಕೊಡ್ಬೇಕು. ಎಲ್ ಎನ್ ಪ್ರಸಾದ್ ಅಂತ ನಮ್ಗೊಂದಿಷ್ಟು ಸಂಭಾವನೆ ಕೊಡ್ತಾರೆ ಲೇಖಕರಿಗೆ. ಅದೇನಾಗುತ್ತೆ ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಹೇಗಿರುತ್ತೋ ಅಲ್ಲಿಗೆ ಹೋಗ್ಬೇಕಾದ್ರಿಂದ ಈ ಕಡೆ ನಾವು ಈಗ ಹೆಸರು ಬರ್ದಿರ್ತೀವಿ, ಅವನೇನ್ ಮಾಡ್ಬಿಡೋನು ಎಲ್ ಎನ್ ಪ್ರಸಾದ್ ಹೆಸರು ತಗೊಂಡು ಅಲ್ಲಿ ಹಾಕ್ಬಿಡೋನು. ನಮ್ ತುರುವೇಕೆರೆ ಪ್ರಸಾದ್ ಬರ್ತಾನೆ ಇತ್ತಿಲ್ಲ. ಆಮೇಲೆ ನಾನು ಪತ್ರಿಕಾಲಯಗಳಿಗೆ ಕಚೇರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ನಮ್ ತುರುವೇಕೆರೆ ಪ್ರಸಾದ್ ಹಾಕಿ ಸರ್ ದಯವಿಟ್ಟು. ಅಲ್ಲ ಸರ್ ನಮ್ದು ಸ್ವಲ್ಪ ಉದ್ದ ಆಗುತ್ತೆ ಸರ್, ಅದು ನೀವು ಎಲ್ ಎನ್ ಪ್ರಸಾದ್ ಅಂದ್ಬಿಟ್ರೆ ಇಷ್ಟಕ್ಕೆ ಮುಗ್ದೋಗ್ಬಿಡ್ತೀವಿ, ತುರುವೇಕೆರೆ ಉದ್ದ ಸರ್. ಇಲ್ಲ ಏನೋ ಅವಾಗೆಲ್ಲ ಏನಂದ್ರೆ ಟೈಪ್ಸ್ ನ ಜೋಡಿಸ್ಬೇಕಾಗಿತ್ತು, ಆತರ ಇತ್ತು ಅವಾಗ. ಇಲ್ಲ ಸರ್ ದಯವಿಟ್ಟು ಇದನ್ನೆಲ್ಲ ನಂಗೆ ತುರುವೇಕೆರೆ ಪ್ರಸಾದ್ ಅಂತಲೇ ಹಾಕೊಡಿ ಅಂತಂದ್ರೆ, ಅದಕ್ಕೆ ಪ್ರೇರಣೆನೂ ನಮ್ಮ ಕಡೂರು ರಾಮಸ್ವಾಮಿಗಳು. ಸೊ ಅವಾಗ ತುರುವೇಕೆರೆ ಪ್ರಸಾದ್ ಬಂದಾಗ ನಂಗೆ ತುಂಬಾ ಒಂದು ದೊಡ್ಡ ಇದು ಸಿಕ್ತು, ಹೆಸರು ಸಿಕ್ತು. ಆಮೇಲೆ ಅವತ್ತು ಏನಂದ್ರೆ ತುಂಬಾ ಜನಕ್ಕೆ ರೆಕಗ್ನಿಷನ್ ಇತ್ತಿಲ್ಲ. ಈಗ ನಮ್ಮೂರವರು ಬೆಂಗಳೂರಲ್ಲಿದ್ದಾರೆ, ಮೈಸೂರಲ್ಲಿದ್ದಾರೆ, ತಿರುಪತಿಲಿದ್ದಾರೆ, ಬಾಂಬೆಲಿದ್ದಾರೆ, ಎಲ್ಲೆಲ್ಲೆಲ್ಲೋ ಇದ್ದಾರೆ. ಈಗ ಇಂಟರ್ನೆಟ್ ಎಡಿಷನ್ ಹೋದಾಗ ತುರುವೇಕೆರೆ ಅಂತಂದಾಗ ತುಂಬಾ ಜನಕ್ಕೆ ಒಂದು ಇದು ಬರುತ್ತೆ, ನಮ್ಮೂರವರು. ಸೊ ಮುಂಚೆ ಅವಾಗ ಏನಾಗ್ತಿತ್ತು ಅಂದ್ರೆ, ಒಂದು ಲೇಖನ ಬಂದಾಗ ನಮ್ಮ ಮನೆಗೆ ಒಂದು 25 ಫೋನ್ ಬರೋದು ಬೆಳಿಗ್ಗೆ. ನಮ್ಮ ರಂಗನಾಥ್ ಮೇಷ್ಟ್ರು ಫಸ್ಟ್ ನಮ್ಮ ತಂದೆಯವರು ಬಂದು ಹೇಳೋರು, ಪೇಪರ್ ತಗೊಂಡ್ಬಂದು ನಿಂದ್ ಬಂದಿದೆ ಕಣೋ ಅಂತ ಹೇಳೋರು, ರಂಗನಾಥ್ ಮೇಷ್ಟ್ರು ಫೋನ್ ಮಾಡೋರು, ಇನ್ಯಾರೋ ಫೋನ್ ಮಾಡೋರು, ಯವಿ ಸುಧರ್ಮೂರ್ತಿ ಫೋನ್ ಮಾಡೋರು, ಕಡೂರು ರಾಮಸ್ವಾಮಿಗಳು ಯಾರ್ಕೆಲ್ಲ ಹೇಳ್ಕೊಳ್ಸೋರು. ಇಷ್ಟು ನಮ್ಗೆ ಖುಷಿ, ಅವತ್ತು ಸಂಭ್ರಮ. ನಮ್ ಆರ್ಟಿಕಲ್ ಅಂತ ಅವಾಗ ಖುಷಿ ಇತ್ತಲ್ಲ, ಅದಕ್ಕೆ ಯಾವ ಬೆಲೆನೇ ಕಟ್ಟಕ್ಕಾಗಲ್ಲ. ಆದ್ರೆ ಇವತ್ತು ನಮ್ಮ ಲೇಖನ ತುಂಬಾ ಜನಕ್ಕೆ ತಲುಪ್ತಾ ಇದೆ, ತುಂಬಾ ಜನಕ್ಕೆ ತಲುಪ್ತಾ ಇದೆ. ಆದ್ರೆ ಒಂದೇ ಒಂದ್ ಸಣ್ಣ ಲೈಕ್ ಅಲ್ಲೇ ಹೊರಟೋಗುತ್ತೆ. ಆದ್ರೆ ನಮ್ಗೆ ಯಾರು ಹೇಳಲ್ಲ. ಇದನ್ನ ನಾವು ಕಳ್ಕೊಂಡ್ರು. ಆತ್ಮೀಯತೆ ಇತ್ತಲ್ಲ ಹೇಳೋದ್ರಲ್ಲಿ ಇದ್ದಿದ್ದು, ಆತ್ಮೀಯತೆ, ಆ ಭಾವನೆಗಳು ಇಲ್ಲ, ಒಂದ್ ಲೈಕ್ ಅಲ್ಲೇ ಹೊರಟೋಗ್ಬಿಡುತ್ತೆ. ಸೊ ಇದನ್ನ ನಾವು ಅಲ್ಲಿ ಕಳ್ಕೊಂಡ್ವಿ. ಆದ್ರೆ ಇವತ್ತಿಗೂ ತುರುವೇಕೆರೆ ಅಂತಕ್ಕಂತ ಹೆಸರು ಬಂದಾಗ ಅದನ್ನ ಇನ್ನೊಬ್ರು ಇಟ್ಕೊಂಡಿದ್ರು ತುರುವೇಕೆರೆನಲ್ಲಿ. ಎಂತೆಂತ ಸಮಸ್ಯೆಗಳಾಗತ್ತೆ ಅಂತ ಇನ್ನೊಬ್ರು ಅದೇ ಹೆಸರನ್ನ ಇಟ್ಕೊಂಡು ಅವರು ಒಂದಿಷ್ಟು ಪತ್ರಿಕೆ ಮಾಡಿದ್ರು, ಏನೇನೋ ಒಂಚೂರು ಇದಿತ್ತು. ಕೆಲವೆಲ್ಲ ಏನಾಗುತ್ತೆ ಅಂತಂದ್ರೆ ಅವ್ರ ಹೆಸರಿಗೆ ಹೋಗ್ತಾ ಇತ್ತು. ಕೆಲವ್ರು ಬಂದು ಕೇಳೋರು, ತುರುವೇಕೆರೆ ಪ್ರಸಾದ್ ಅಂದ್ರೆ ಯಾರು, ನೀವ ಅವರ ಅಂತ. ಆಮೇಲೆ ನಾನ್ ಕೆಲವ್ರಿಗೆ ಹೇಳಿದ್ದೆ, ಅವ್ರ ಹಿರಿಯರು ಅವರೇ ಅಂತ ಹೇಳಿದ್ದೆ.
ಓಕೆ. ಹೀಗೆ ಮತ್ತೆ ಈ ಊರು ಅಂತಂದ್ರೆ ಈ ಹ್ಮ್. ಊರು ತುಂಬಾ ಪೌರಾಣಿಕವಾಗಿ ಸಾಂಸ್ಕೃತಿಕವಾಗಿ ಹ್ಮ್. ತುಂಬಾ ಹಿರಿಮೆ ಇರ್ತಕ್ಕಂತ ಊರು ತುರುವೇಕೆರೆ. ಹೌದು. ತುಂಬಾ ಇತಿಹಾಸ ಪ್ರಸಿದ್ಧವಾದಂತ ಹ್ಮ್. ಊರು ಅಂತ ದೇವಸ್ಥಾನಗಳಿದೆ. ಹ್ಮ್. ಹೊಯ್ಸಳ ದೇವಸ್ಥಾನ ದೇವಾಲಯಗಳಿದೆ. ನೀವೀಗ ನಾಗಲಾಪುರ, ಹೌದು. ಇಲ್ಲಿ ವಿಘ್ನಸಂತೆ ಪಕ್ಕದಲ್ಲಿ, ಈ ಹ್ಮ್. ಕಡೆ ಅರಳಗುಪ್ಪೆ ಇದೆ. ಹ್ಮ್. ಸೊ ಈ ತರ ಇಲ್ಲಿ ತುಂಬಾ ಹೊಯ್ಸಳ ಈ ಹ್ಮ್. ತುಮಕೂರು ಜಿಲ್ಲೆನಲ್ಲೇ ಸುಮಾರು 17 ಊರುಗಳಿದೆ. ಹ್ಮ್. ಹೊಯ್ಸಳ ದೇವಾಲಯ ಹೌದು, ಇರ್ತಕ್ಕಂಥ ಹೌದು. ಅದರಲ್ಲಿ ತುರುವೇಕೆರೆಯಲ್ಲಿ ತುರುವೇಕೆರೆ. ತುಂಬಾ ಇದೆ. ನಾವು ಪುಣ್ಯವಂತರು ಅನ್ಸುತ್ತೆ. ಇಲ್ಲಿ ವಿಶಿಷ್ಟವಾದಂತಹ ಶಿವಲಿಂಗ ಇದೆ. ಹ್ಮ್. ಗಂಗಾಧರೇಶ್ವರ ದೇವಸ್ಥಾನ ಇದೆ. ಗಂಗಾಧರೇಶ್ವರ. ಮೂಲೆಶಂಕರೇಶ್ವರ ದೇವರು ಇದೆ. ಸೊ ಹಾಗಾಗಿ ಒಂದು ಕೆರೆ ತುರುಗೆರೆ ಅಂತಕ್ಕಂಥದ್ದು. ಹ್ಮ್. ಹ್ಮ್. ಅಂದ್ರೆ ಎಲ್ಲಿ ಹುಲಸಾದಂತಹದ್ದು, ಗೋವುಗಳಿಗೆ ಸಮೃದ್ಧವಾದಂತಹ ನೀರು ಹ್ಮ್. ಮತ್ತೆ ಹುಲ್ಲನ್ನ ಹ್ಮ್. ಕೊಡ್ತಾ ಇತ್ತು, ಅದು ತುರುಗೆರೆ. ಅದು ಸೊ ಮುಂದೆ. ಆ ರೀತಿ ಇದೆಲ್ಲ ಇದೆ. ಸೊ ಇದೆಲ್ಲ ನಮ್ಗೆ ಮೊದ್ಲಿಂದಲೂ ನಮ್ಗೆ ಹೇಳ್ಕೊಡ್ತಾ ಬಂದ್ರು. ಹ್ಮ್. ನಮ್ಮೂರು ಇವತ್ತೇನಾಗಿರುತ್ತೆ ಅಂದ್ರೆ ಊರಿನ ಜೊತೆ ಅಟ್ಯಾಚ್ಮೆಂಟ್ ಇರಲ್ಲ. ಹ್ಮ್. ಇಲ್ಲಿ 3 ವರ್ಷ ಬಂದ್ರು ಇದ್ರು ಹೋದ್ರು ಅನ್ನೋ ತರ ಇರುತ್ತೆ. ಆದ್ರೆ ನಾವು ಇಲ್ಲೇ ಬೆಳೆದ್ವಿ, ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು, ಇಲ್ಲೇ ನಮ್ಮ ಎಲ್ಲಾ ಸಾಂಸ್ಕೃತಿಕ ಪರಿಸರವನ್ನ ಕಟ್ಕೊಂಡಿದ್ದು ನಾವು. ಹ್ಮ್. ಹಾಗಾಗಿ ಈ ನೆನಪುಗಳು ಯಾವತ್ತಿಗೂ ಸದಾ ಇರ್ಬೇಕು. ಮತ್ತೆ ಈ ಊರಿನ ಮೂಲಕ ಇಲ್ಲಿಂದ ಹೋದವರು ಕೂಡ ಆ ಒಂದು ನಂಟನ್ನ, ಬಂಟನ್ನ ಆ ಬೆಳೆಸಿ. ಬಾಂಧವ್ಯನ ಇಟ್ಕೊಳ್ಳಿ ಅಂತಕ್ಕಂಥದ್ದು. ಹೌದು. ಅದಕ್ಕೋಸ್ಕರ ನಾನು ಅದನ್ನ ಇಟ್ಕೊಂಡೆ. ಹ್ಮ್. ಇವತ್ತು ನಾನು ಆ ಹೆಸರಲ್ಲೇನೆ ತುಂಬಾ ಪ್ರಖ್ಯಾತಿ ಹೌದು. ಇದೆ. ನಮ್ಮ ನಾಗಬಣ್ಣ ಸರ್ ನನ್ ಪ್ರಸಾದ್ ಅಂತ ಕೂಗ್ತಾನೆ ಇರ್ತಿಲ್ಲ. ಎಲ್ರು ಅದ್ರಿ ತುರುವೇಕೆರೆ ಏನ್ರಿ ಓಕೆ. ಅನ್ನೋರು. ಹ್ಮ್. ತುಂಬಾ ಜನ ಸಾಕೂರು ಪ್ರಕಾಶ್ ಯಾವ್ದಾದ್ರು ಸಮಾರಂಭಕ್ಕೆ ಬಂದ್ರೆ ಹ್ಮ್. ಮೈಕಲ್ಲಿ ಹೇಳೋರು ತುರುವೇಕೆರೆ ಬನ್ನಿ ಅನ್ನೋರು. ಓಕೆ. ಸೊ ಈ ರೀತಿ ಪ್ರಸಾದೇ ಹೋಗ್ಬಿಟ್ಟಿತ್ತು. ಹೋಗ್ಬಿಟ್ಟಿತ್ತು. ಆ ತರ ಅಷ್ಟ್ರ ಮಟ್ಟಿಗೆ ಕೂಡ ಒಂದು ನಂಗೆ ಖುಷಿ ಆಗೋದು ನನ್ನ ಊರ ಹೆಸರು ಹೇಳ್ತಾರೆ ನಮ್ಮ ಅಂತಕ್ಕಂಥ. ಈವನ್ ಟುಡೇ ಐ ಆಮ್ ಪ್ರೌಡ್ ಆಫ್ ಮೈ ನೇಟಿವ್. ನನ್ನ Native. ಊರು ಅದ್ರ ಬಗ್ಗೆ ನಂಗೆ ತುಂಬಾ ಹೆಮ್ಮೆ ಇದೆ. ನಾನು ಈಗಾಗಲೇ ಹೇಳಿದಾಗೆ ತುರುವೇಕೆರೆನಲ್ಲಿ ಒಂದು ಹಿಂದೆ ತುಂಬಾ ಒಂದು ಸಮೃದ್ಧವಾದ ಒಂದು ಸಾಹಿತ್ಯ ವಲಯ ಅಂತ ಇತ್ತು. ನಮ್ಮ ಕಡೂರು ರಾಮ ಸ್ವಾಮಿಗಳಿದ್ರು, ಅನಂತರ ಗೋಪಿನಾಥರಾವ್ ಇದ್ರು, ಸಿ ಗಂಗಯ್ಯನವರು ಅಂತ ಇದ್ರು, ಜಿ ನಾರಾಯಣ್ ಅಂತ ಇದ್ರು. ಸೊ ಇವರೆಲ್ಲ ಕೂಡ ತುಂಬಾ ಉತ್ಕೃಷ್ಟವಾದಂತ ಒಂದು ಆಲೋಚನೆಗಳನ್ನ ಮಾಡ್ತಾ ಇದ್ರು. ಅವತ್ತಿಗೆ ನಮ್ಗೆ ವೈಚಾರಿಕ ಚಿಂತನೆಗಳನ್ನ ಮತ್ತೆ ಸಂವಾದಗಳನ್ನ, ಚರ್ಚೆಗಳನ್ನ, ಅದಕ್ಕೆ ಒಂದು ವೇದಿಕೆಯನ್ನ ನಮ್ಗೆ ಕ್ರಿಯೇಟ್ ಮಾಡ್ಕೊಟ್ಟಿದ್ರು ಅವರು. ಸೊ ಇತ್ತೀಚಿನ ದಿನಗಳಲ್ಲಿ ಈಗ ನಮ್ಗೆ ಏನಂದ್ರೆ ನಮ್ಮ ಡಾಕ್ಟರ್ ನಾಗರಾಜ್ ಸರ್ ಇದ್ದಾರೆ, ಗಂಗಾಧರ ದೇವ್ರಮನೆ ಇದ್ದಾರೆ, ಎಸ್.ಎಂ. ಕುಮಾರಸ್ವಾಮಿ ಅವರು ಇದ್ದಾರೆ, ಮತ್ತೆ ನಮ್ಮ ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು, ಹೀಗೆ ಬಹಳಷ್ಟು ಜನ ಇಲ್ಲೊಂದು ಸಹೃದಯರ ಗುಂಪಿದೆ. ಸೊ ಈ ಎಲ್ಲ ಜನಗಳ ಜೊತೆನಲ್ಲಿ ನಾವು ಕೂಡ ಒಂದು ಅಂದ್ರೆ ಹೊಸ ಹೊಸ ವಿದ್ಯಮಾನಗಳನ್ನ ಇವತ್ತು ಬದುಕು ಹೇಗಿರ್ಬೇಕು ಅಂತಂದ್ರೆ ಸಾಹಿತ್ಯ ಅಂತಕ್ಕಂಥದ್ದು ನಿಂತ ನೀರಲ್ಲ ಯಾವತ್ತೂ. ಸಾಹಿತ್ಯ ಆಗ್ಲಿ ಸಂಸ್ಕೃತಿ ಆಗ್ಲಿ ಯಾವತ್ತೂ ನಿಂತ ನೀರಲ್ಲ. ಸೊ ಇವತ್ತಿನ ಪ್ರಸ್ತುತ ವಿದ್ಯಮಾನಗಳಿಗೆ ನಾವು ಪ್ರತಿಕ್ರಿಯಿಸಬೇಕು. ಸೊ ಅಂತಹ ಒಂದು ಪ್ರತಿಕ್ರಿಯೆಗಳು ತುಂಬಾ ಕಡೆ ಇರೋದಿಲ್ಲ. ಆದ್ರೆ ತುರುವೇಕೆರೆಯಲ್ಲಿ ಈಗ ಅಂತಹ ಒಂದು ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ ಮಕ್ಕಳಲ್ಲಿ ಕೂಡ ಆ ಒಂದು ಮನೋಭಾವ ಬೆಳಿಲಿ ಅನ್ನೋ ಕಾರಣಕ್ಕೆ ವೈಚಾರಿಕ ಚಿಂತನೆಗಳು ಬರಬೇಕು, ಲೋಕೋತ್ತರವಾದಂತಹ ಒಂದು ಆಲೋಚನೆಗಳನ್ನ ಅವ್ರು ಮಾಡುವಂತಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅಂತಹ ಒಂದು ವಿಷಯಗಳನ್ನೇ ಇಟ್ಟು ಚರ್ಚಾಸ್ಪದಗಳನ್ನ ಮಾಡ್ತಾ ಇದ್ವಿ. ಉದಾಹರಣೆಗೆ ಈ ಸೆಕ್ಯುಲರಿಸಂ ಸಂಬಂಧಪಟ್ಟಂತಹದ್ದು, ಉನ್ನತ ಶಿಕ್ಷಣಕ್ಕೆ ಪಟ್ಟಂತಹದ್ದು, ಆಮೇಲೆ ನಮ್ಮ ಪರಂಪರೆಗಳನ್ನ ಹೇಗೆ ಕಾಪಾಡಬೇಕು ಅಂತಕ್ಕಂಥದ್ದು. ಸೊ ಈ ತರ ಒಂದು ಚಿಂತನೀಯವಾದಂತಹ ವಿಷಯಗಳನ್ನ ಇಟ್ಟು ನಾವು ಅಂಥದ್ದೊಂದು ಕೆಲಸವನ್ನು ಮಾಡ್ತಾ ಇದ್ವಿ. ಹಾಗಾಗಿ ಇಲ್ಲಿ ಅಂಥ ಒಂದು ಇದಕ್ಕೆ ವಾತಾವರಣ ಇದೆ. ಅದನ್ನ ತುಂಬಾ ನಮ್ಮ ಸಹೃದಯರು ಕಲ್ಪಿಸ್ಕೊಡ್ತಾ ಇದ್ರೆ ಅಂಥದ್ದೇ ಒಂದು ವಾತಾವರಣ ಇವಾಗ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಚಿದಂಬರೇಶ್ವರ ಗ್ರಂಥಾಲಯದ ರಾಮಚಂದ್ರ ಅವರು ಕೂಡ ಕಳೆದ 15 ವರ್ಷಗಳಿಂದ ಪ್ರತಿ ತಿಂಗಳು ಒಂದು ಪುಸ್ತಕ ಪರಿಚಯವನ್ನು ಮಾಡಿ ಈ ಕನ್ನಡ ಸಾರಸ್ವತ ಲೋಕಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥದ್ದು ಮತ್ತೆ ನನ್ನ ಒಡನಾಟಕ್ಕೆ ಸಿಕ್ಕಿರ್ತಕ್ಕಂಥದ್ದು ನನ್ನ ಸುಕೃತ ಅಂತ ನಾನು ಭಾವಿಸ್ತೀನಿ. ಈಗ ನಾವು FB ಎಲ್ಲ ಸರ್ಚ್ ಮಾಡಿದ್ರು ತುಮಕೂರು ಜಿಲ್ಲೆ ಸಾಧಕರು ಅಂತ ಬಂದಿದ ತಕ್ಷಣ ಅಲ್ಲಿ ತುರುವೇಕೆರೆ ಪ್ರಸಾದ್ ಅಂತ ಕೊಟ್ರೇನೆ ಬರೋದು. TN ಪ್ರಸಾದ್ ಅಂತಂದ್ರೆ ಬರಲ್ಲ. ಸೊ ಅಷ್ಟರ ಮಟ್ಟಿಗೆ ತುರುವೇಕೆರೆ ಅನ್ನೋದು ನಿಮ್ಮ ಹೆಸರು ಜೊತೆ ಜೋಡಿಸ್ಕೊಂಡಿದೆ. ಸರ್ ಹೌದು, ಸುದೀರ್ಘವಾಗಿ ಇಲ್ಲಿ ತನಕ ನಿಮ್ಮ ಜೀವನ, ವೃತ್ತಿ ಬದುಕು, ನಿಮ್ಮ ಸಾಹಿತ್ಯ ಕ್ಷೇತ್ರ, ನಿಮ್ಮ ಹಾಸ್ಯ ಎಲ್ಲವನ್ನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ನಮ್ಗೆ ನಿಮ್ಮ ಅತ್ಯಮೂಲ್ಯ ಸಮಯವನ್ನ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದೀವಿ ಸರ್, ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ. ಧನ್ಯವಾದಗಳು. ನನ್ನ ಕಡೆಯಿಂದ ಕೂಡ ನಿಮ್ಗೆ ಧನ್ಯವಾದಗಳಿದೆ. ಸರ್. ನೋಡಿ ಹಂಸರೇಖರ್ ಅವರೇ, ಇವಾಗ ನೀವು ನಾನು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ, ನಿಮ್ಮ ರೀಲ್ಗಳನ್ನೆಲ್ಲ ನೋಡ್ತಾ ಇರ್ತೀನಿ. ನೀವೊಂದು ಚಿಕ್ಕ ಒಂದು ಟಾಪಿಕ್ಗಳನ್ನ ಇಟ್ಕೊಂಡು, ವಿಷಯಗಳನ್ನ ಇಟ್ಕೊಂಡು ಅದನ್ನ ಜನರಿಗೆ ತಲುಪಿಸೋದಕ್ಕೆ ಒಂದು ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಜೀವ ಕನ್ನಡ ಒಂದು ಚಾನಲ್ ಮೂಲಕ, ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಅದು ಇವತ್ತು ಇದೆ, ಒಂದು ರಾಶಿನೇ ಇದೆ.
ಸೊ ಒಂದು ಹೀಪ್ ಅಂತ ಕರಿತೀವಿ ನಾವು, ಒಂದು ಬಿಗ್ ಹೀಪ್ ಇದೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಹೌದು. ಅದ್ರ ಮಧ್ಯೆ ಒಂದು ರೆಕಗ್ನಿಷನ್ ತಗೋಬೇಕಾಗಿರೋದು ಮುಖ್ಯ. ಹಾಗಾಗಿ ಇವಾಗ ನೀವ್ ಏನ್ ಮಾಡ್ತಾರೆ, ಈ ಹೆಸರು ತುಂಬಾ ಚೆನ್ನಾಗಿದೆ, ಜೀವ ಕನ್ನಡ ಅಂತಕ್ಕಂಥದ್ದು. ಅಂದ್ರೆ ಕನ್ನಡಕ್ಕೋಸ್ಕರ ಜೀವನೇ ಬಿಡ್ತೀವಿ, ಜೀವ ಇಡ್ತೀವಿ ಹೌದು. ಅಂತಕ್ಕಂಥದ್ದು ಇದೆಯಲ್ಲ, ತುಂಬಾ ಒಳ್ಳೆ ಹೆಸರಿದೆ. ತುಂಬಾ ಒಳ್ಳೆ ಹೆಸರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ. ತುಂಬಾ ಪ್ರಸ್ತುತವಾಗಿರ್ತಕ್ಕಂಥದ್ದು, ತುಂಬಾ ಶಾಂತಿ ಸದಾಕಾಲ ಇರ್ತಕ್ಕಂಥದ್ದು, ನಮ್ಮ ನಾಡು ಇರೋ ತನಕ, ನಮ್ಮ ಜೀವ ಇರೋ ತನಕ ಇರ್ತಕ್ಕಂಥದ್ದು ಜೀವ ಕನ್ನಡ. ಸೊ ಅದು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಮುಖ್ಯವಾಗಿ ಏನಂತಂದ್ರೆ, ನೀವ್ ಒಬ್ರೇ ಮಾಡ್ಕೊಳ್ಳೋದಕ್ಕಿಂತ ವಿಡಿಯೋನ, ಸೊ ಬೇರೆಯವ್ರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡ್ಕೊಂಡು, ಅವರ ಭಾವನೆಗಳನ್ನ ಹಂಚ್ಕೊಂಡು, ಅವರ ವ್ಯಾಲ್ಯೂಗಳನ್ನ ಹಂಚ್ಕೊಂಡು, ಅವರ ಐಡಿಯಾಗಳನ್ನ ಹಂಚ್ಕೊಂಡು, ಅವರಲ್ಲಿರ್ತಕ್ಕಂಥ ಮೌಲ್ಯಗಳನ್ನ ಹಂಚ್ಕೊಂಡು ನೀವು ಈ ಕೆಲಸವನ್ನ ಮಾಡಕ್ ಹೊರಟಿದ್ದೀರಾ. ಇದು ಹೊಸ ಸರಣಿ ಅಂತಂದ್ರೆ, ಹೌದು. ಸೊ ಅದರಲ್ಲಿ ನನಗೆ ಮೊದಲನೇ ಅವಕಾಶ ಕೊಟ್ಟಿರೋದು ಖಂಡಿತ. ನಿಜವಾಗ್ಲೂ ನಾನು ಹೇಳ್ದೆ ಬೇಡ ಬೇರೆ ಯಾವ್ದಾರ ಮಾಡಿ ಅಂತ. ಆದಾಗ್ಯೂ ಕೂಡ ನನಗೆ ಈ ಒಂದು ಗೌರವ ಕೊಟ್ಟಿದ್ದೀರಾ. Pleasure, ಅದಕ್ಕೆ sir. ತುಂಬಾ ತುಂಬಾ ಆಭಾರಿಯಾಗಿದ್ದೀನಿ. ಮುಂದೆ ಕೂಡ ನಿಮ್ಮ ಜೀವ ಕನ್ನಡ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಸಮೃದ್ಧವಾಗಿ ನಾಡಿನ ಮನೆ ಮನೆಯಲ್ಲೂ ಕೂಡ ತನ್ನ ಒಂದು ದಿವ್ಯತೆಯನ್ನ, ತನ್ನ ಒಂದು ಸೊಬಗನ್ನ ಬೆಳಗಲಿ ಅಂತ ಇವತ್ತು ನಮ್ಮ ಹಿರೇಮಗಳೂರು ಕಣ್ಣನ್ನು ಮತ್ತೆ ನಮ್ಮ ನಾಗಶ್ರೀ ತ್ಯಾಗರಾಜ್ ಅವರು ಮಾಡ್ತಾರೆ. ಅದೇ ತರ ನೀವು ಕೂಡ ಒಂದು ಪ್ರಸಿದ್ಧಿಗೆ ಬರ್ಲಿ ಅಂತ. ಪ್ರಸಿದ್ಧಿಗೆ ಬರೋದು ಬಿಡೋದು ಸೆಕೆಂಡ್ರಿ, ಆದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಯಾವ್ದೋ ಒಂದು ಇಂಟರ್ವ್ಯೂ ಇದೆಯಪ್ಪ, ಸಾಹಿತಿಗಳೊಂದು ಸಂದರ್ಶನ ಬೇಕು, ಇನ್ನೇನೋ ಒಂದು ಸಾಹಿತ್ಯಪೂರ್ಣ ಮಾಹಿತಿ ಬೇಕು ಅಂದಾಗ ಈ ಚಾನಲ್ಗೆ ಹೋಗಿ ನೋಡೋಣ, ಜೀವ ಕನ್ನಡ ಚಾನಲ್ ಸಿಗ್ಬೋದೇನೋ ಅನ್ನೋ ಒಂದು ಸಾರ್ಥಕತೆ ಬಂದ್ರೆ ಅದು ಸಾಕನ್ಸುತ್ತೆ. ಒಳ್ಳೇದಾಗ್ಲಿ. ನಮ್ಮ ಮೊದಲ ಸರಣಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದ. ಧನ್ಯವಾದ.